ಸರ್ವರಿಗಾಗಲೇ ಮಂಗಳ ವಿಶ್ವೋದ್ಧಾರಗೆ ವಿಶ್ವ ಕುಟುಂಬಿಗೆ ವಿಶ್ವೋದ್ಧಾರಗೆ ವಿಶ್ವ ಕುಟುಂಬಿಗೆ ವಿಶ್ವೋದ್ಧರನಿಗೆ ಮಂಗಳ ವಿಶ್ವಗೆ ಮಿತ್ರಗೆ ವಿಶ್ವಗೆ ಸಾಕ್ಷಿಗೆ ವಿಶ್ವಗೆ ಮಿತ್ರಗೆ ವಿಶ್ವಗೆ ಸಾಕ್ಷಿಗೆ ವಿಶ್ವಂಬರನಿಗೆ ಮಂಗಳ ಸರ್ವರಿಗಾಗಲೇ ಮಂಗಳ ಸರ್ವರಿಗಾಗಲೇ ಮಂಗಳ ವೇದಕ್ಕೆ ಮಂಗಳ ಶಾಸ್ತ್ರಕ್ಕೆ ಮಂಗಳ ವೇದಕ್ಕೆ ಮಂಗಳ ಶಾಸ್ತ್ರಕ್ಕೆ ಮಂಗಳ ಆದಿಪುರಾಣಕ್ಕೆ ಮಂಗಳ ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ ಸಾಧು ಸಜ್ಜನರಿಗೆ ಮಂಗಳ ಮುಕ್ತಗೆ ಮಂಗಳ ಪ್ರತ್ಯೇಗಾತ್ಮಗೆ ಮಂಗಳ ನಿತ್ಯವೂ ಗುರು ಮಹಾಲಿಂಗಗೆ ಮಂಗಳ ನಿತ್ಯವೂ ಗುರು ಮಹಾಲಿಂಗಗೆ ಮಂಗಳ ಸತ್ಯಚಿದ್ರೂಪಿಗೆ ಮಂಗಳ ಸರ್ವರಿಗಾಗಲೇ ಮಂಗಳ ಸರ್ವರಿಗಾಗಲೇ ಮಂಗಳ ಸರ್ವರಿಗಾಗಲೇ ಮಂಗಳ ಸರ್ವರಿಗಾಗಲೇ ಮಂಗಳ. ಜಯ ಬಸವೇಶ ಭಕ್ತಜನ ಭಾಗ್ಯ ಸೋದಯ ವೀರ ಶೈವ ನಿರ್ಣಯ ಪರಮಾವತಾರ ಚರಣಾಕೃತಿಗಣ ಪ್ರಭಾ ಮೈ ಜಗದಾತೆ ಜಗಪರಾತನ ಭಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವಯಾವಿರುದಂ ದೇವಾದವ ವಾಗರ್ಥಾವತಂತ್ರಪುತ್ರಪತೆ ಜಗದ ಪಿತೃವಂದೇ ಪಾರ್ವತಿ ಪರಮೇಶ್ವರಂ ಓಂ ಚೈತನ್ಯಂ ಚಾರುತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. जय मंगलम जय नमः पार्वती महादेव. शंकर स्वामी महाराज की जय. जगत गुरु महालिंगेश्वर महाराज की जय. जगत गुरु नारायण शंकर महाराज की जय. जय मंगलम जय नमः पार्वती महादेव. परम पूज्यराದ ತಪೋನಿಷ್ಠರಾದ ನಿಮ್ಮ ಊರಿಗೆ ಬನ್ನಟ್ಟಿಯಿಂದ ಹೊರಗಿನಲ್ಲ ನಾಡಿನ ಸದ್ಭಕ್ತರು ಮಹಾಲಿಂಗೇಶ್ವರ ಮಠಕ್ಕೆ ಮಹಾಲಿಂಗೇಶ್ವರ ಮಠ ಅಷ್ಟೇ ಅಲ್ಲ ಗುರುವಿನ ಶೆಟ್ಟಿ ಕೊಟ್ಟಂಥ ಮಠ. ಅವರು ಕಲಿಜಾಡು ಬೆಳೆಜಾಡು ಅಂತ ಭಾವನೆ ಇಲ್ಲ. ಏಕ್ ಮಾರೋದು ಟುಕಡ ಏನಿದ್ರು ಮುಂದೆ ಹೇಳೋದು ಓಪನ್ ಹಾರ್ಟ್. ಎಲ್ಲಿವರೆಗೆ ನೀವು ಇರ್ತೀರಿ ಕಣ್ಣು ಮುಟ್ಕೊಂಡು ಬಂದು ಕಣ್ಣು ಮುಟ್ಕೊಂಡು ಹೋಗೋದಾಗ ನಮ್ಮದೇ ಜಾತಿ ಮತ ಪಂಥ ನಮ್ಮಲ್ಲೇ ಮಹಾಲಿಂಗೇಶ್ವರದಲ್ಲಿ ನಡೆದಾಡ ದೇವರು ಅದಂತ ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನ ಗುರುಕುಲ ಯಾವುದೂ ಆಶೆ ಮಾಡಲಿಲ್ಲ. ನಿಮ್ಮ ಬನಟೆಯಲ್ಲಿ ಪ್ರವಚನ ಮಾಡೋ ಹೊತ್ತಾಗ ನನಗೆ ಬಹಳ ಆತ್ಮೀಯತೆಯಿಂದ ಇವತ್ತಿಂದಲ್ಲ ನಾ ಹೇಳೋದು 81ನೇ ಇಸ್ವಿಯಿಂದ ಅವರ ಪರಿಚಯ ನನಗೆ ಮೇಲೆ ಇದ್ದದ್ದು. ಅದಂದ್ರೆ ಹಿನ್ನೆಲೆ ಗಾಯಕರು ಏನದಲ್ಲ ಸ್ವಾಮಿಗಳ ಆಶ್ರಮಗಳಲ್ಲಿ ಇರ್ಬೋದು, ಅವರು ಉಪಚಾರ ಮಾಡುವಂಥ ಹಿನ್ನೆಲೆ ಗಾಯಕರಲ್ಲ. ತಮ್ಮ ಅರಿವಿ ತಾವೇ ಉಟ್ಕೊತಿದ್ರು, ಹರಕ ಅರಿವಿ ಹಾಕೊತಿದ್ರು. ಅಂಥದ್ದನ್ನು ಇವತ್ತು ಸ್ವಾಮಿಯಾಗಿ ನೀವು ಬನ್ನಟ್ಟಿ ಬಂದನೆ ಅಂತೇಳಿ ಹೊಸದಾಗಿ ಏನು ಹೇಳಕ್ಕೆ ಬಂದಿಲ್ಲ. ನಿಮ್ಮ ಗುರುವಿನ ಶಕ್ತಿ ಶಂಕರ ಸ್ವಾಮಿಗಳ ಮುಂದೆ ನಮ್ಮ ಗುರುಗಳ ಮುಂದೆ ಯಾರೂ ಅಲ್ಲ. ಅವರು ಮೌನ ಸಾಧಿದವರು, ಇವರು ಮೌನ ಸಾಧಿದವರು. ಅವರು ಜಂಬಿಗೆ ರುದ್ರಪುರ ಸಂಚಾರ ಮಾಡ್ಕೊಂಡು ವಾಕಿಂಗ್ ಹೋಗ್ತಿದ್ರು. ನಾನು ಜಂಬಿಗೆ ಸ್ವಾಮಿಗಳ ಸೇರಿಕೊಂಡಂತರ ಮನೆಗೆ ಹೋಗಿದ್ದೆ. ಹೊನ್ನಾಳಿ ಡಾಕ್ಟ್ರು ಇದ್ದರು. ಆ ಆಯುಷ್ಯದಲ್ಲಿ ಗುರುವಿನ ಶೆಟ್ಟಿ ಮರ್ಯಾಕೆ ನೀವು ಮಾತ್ರ ಸರ್ ಮಹಾಲಿಂಗೇಶ್ವರ ಮಠ ಮರ್ಯಾಕಾಗೋದಿಲ್ಲ. ಶಿರೋಮಣಿತನ ಅವರು ಗುರುವಿನ ಶೆಟ್ಟಿನ, ಮಹಾದ್ವಾರ ಕಟ್ಟಿದವರು ಅವರೇ, ಬಂಗಾರ ಕಳಸ ಕೊಟ್ಟವರು ಅವರೇ, ಇವತ್ತು ಸ್ಮಶಾನ ಕೊಟ್ಟವರು ಅವರೇ. ಇದನ್ನೆಲ್ಲ ಹೇಳಕ್ಕೆ ನಾ ಬಂದಿಲ್ಲ. ನಮ್ಮ ಅಶೋಕ ಜೊತೆಮನೆ ಅನ್ನೋದಲ್ಲ, ಅವನು ವೈಯಕ್ತಿಕವಾಗಿ ಬಂದು ಕೇಳಕ್ಕೆ ಬಂದಾಗ ಹಿಂದೆ ಸುಂದವ್ರ ಮನೆಗೆ ಬಂದಿದ್ದೆ ನಾನು. ಆ ಬಂದ ಹೊತ್ತಿನಾಗ ಅಲ್ಲಿ ಮನೆ ಎಲ್ಲಿತ್ತು ಅಂತೆಲ್ಲ ಈಗ ಹೆಂಗೆ ನೀವು ಬರ್ಸ್ಕೊಟ್ಟು ಸಂಧ್ಯಾಗ ಗಾಡಿ ಹೋಗ್ತದು ಹಂಗೆ ಮಹಾಲಿಂಗೇಶ್ವರರು
ಸಂಚಾರ ಮಾಡ್ತಾ ಮಾಡ್ತಾ ಎಷ್ಟು ವರ್ಷದಿಂದ ಬಂದಾರ ಅಂತ ಕೇಳಿದರೆ ಅದು ತಿಥಿ ಮಿತಿ ಯಾವುದೂ ಅಲ್ಲ. ಡಪ್ಪಳಾಪುರ ಸಂಸ್ಥಾನ ಮಠದ ಪರಮ ಪೂಜ್ಯರಾದ ಪುಣ್ಯಾರಣ್ಯ ಪುಣ್ಯಕ್ಷೇತ್ರದ ನೆಲೆಸಿರುವ ಆದಿಕರ್ತರು ವಿಭೂತಿ ಪುರುಷರಾದ ಗುರುಲಿಂಗೇಶ್ವರರು, ಡಪ್ಪಳಾಪುರ ಜಗದ್ಗುರು ಗುರುಲಿಂಗೇಶ್ವರರು ತಪೋನಿಷ್ಠಿಗಳು ಜೀವ ಸಮಾಧಿಸ್ಥರಾದರು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಠನೂ ಇದೆ, ಗದ್ದಿಗೆನೂ ಇದೆ. ಮೊನ್ನೆ ನಮ್ಮ ವ್ಯಾಜ್ಯ ನಡೆದಾಗ 90 ವರ್ಷ ಇತ್ತು. ಯಾವುದೋ ಒಂದು ವರ್ಷ 63ನೇ ಇಸ್ವಿನಾಗಿತ್ತದು. ಅದಾದಂಥ ಅದೆಲ್ಲ ಏನು ನಮ್ಮದನ್ನೆಲ್ಲ ನಮ್ಮದೇ ದುಡ್ಡು ಹಾಕಿ ಕೋರ್ಟ್ಗೆ ಹಾಕಿದ್ರು. ಅದು ನಿಮ್ಮೆಲ್ಲರ ಪರವಾಗಿ ಮನ್ನಟಿ ನರದಾರದೇವರು ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಐತಿ. ನಿಮ್ಮೆಲ್ಲರ ಕೃಪಾ ನಿಮ್ಮ ಮುಂದೆ ಬರಬೇಕಂತ ಶಂಕರ ಸ್ವಾಮಿಗಳು ಅವ್ರನ್ನ ಬಿಟ್ಟು ನಾ ಬರಬೇಕಂತ ನನಗೆ ಆಸೆ ಇದ್ದಿದ್ದಿಲ್ಲ. ನಿಮ್ಮ ಮನೆಗೆ ಎಲ್ಲ ಕಡೆ ಬಂದು ಹೋಗೇನಿ. ಆದರೆ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನ ಮಾಡುವಂಥದ್ದು ಯಾರೂ ಅಂಥ ಸ್ವಾಮಿಗಳು ಹುಟ್ಟುವುದಿಲ್ಲ, ಅಂಥವ್ರು ಹುಟ್ಟುವುದಿಲ್ಲ, ಅಂಥವ್ರು ನೋಡೋದು ಇಲ್ಲ. ನಾವೆಲ್ಲ ಕಾಯಿ ಬೆಟ್ಟಿ ಹಾಕಿದವ್ರು ನಾವು ಸ್ವಾಮಿಗಳ ನಾಲಾಯಕ ಸ್ವಾಮಿ. ನನ್ನಲ್ಲೇನೋ ನಾನು ಬೈಕೊತೀನಿ, ನೌಕರಿಗೆ ಅಂತ ಅವರಿಲ್ಲ. ಮಕ್ಕಳನ್ನ ಮತ್ತು ನಿಮ್ಮ ಹೆಣ್ಣು ಮಕ್ಕಳು ಭಾಳ ಜೋಪಾನ ಮಾಡ್ಯಾರ ಅವರು. 99 ಬಂದು ಯಾರಿಗೆ ಬಂದರು ಏನೂ ಅಂದಿಲ್ಲ, ಒಂದು ಅಕ್ಷರ ಶಬ್ದನೂ ಅಂದಿಲ್ಲ. ಪ್ರಸಾದ ಪ್ರವಚನ ನೆತ್ತಿ ಪೂಜೆ ಹಟ್ಟಿ ಪೂಜೆ ಮಾಡಿದ್ರು. ಈಗ ಯಾವುದಾರ ಸ್ವಾಮಿಗಳು ನಾನು ನಾಲ್ಕು ಸ್ವಾಮಿ ಅಂತ ನಾನು ಹೇಳ್ಕೊಂಡೇನೆ. ನಮ್ಮ ಮನೆ ಮಹಾಲಿಂಗೇಶ್ವರರು ಡಪ್ಪಳಾಪುರಕ್ಕೆ ಹೋದಾಗ ದುರ್ಗೇಶ್ವರ ಮಹಾಲಿಂಗೇಶ್ವರರು ಸಂಚಾರ ಮಾಡ್ತಾ 11ನೇ ಶತಮಾನದಲ್ಲಿ ಹೋದಂಥ ಒಂದು ಟೈಮ್ದಲ್ಲಿ ಗುರುಗಳು ಗುಡ್ಡ, ಇದು ಗುಡ್ಡ 11ನೇ ಶತಮಾನದಾಗ ಯಾರೂ ಇಲ್ಲ ಅಂತ ವೈಯಕ್ತಿಕವಾಗಿ ಇದೆ. ಗುರುಗಳು ಕೇಳಿದಾಗ ಅದಕ್ಕೆ ಬಂದೇನಂತ ಸೇವೆ ಮಾಡಕ್ಕಂತ. ಏನು ಸೇವೆ ಮಾಡಿದ್ರೆ ತಾವು ಹೇಳಿದ್ದು ದೀಕ್ಷೆಯನ್ನು ಪಡೆದುಕೊಂಡು ಬಂದಂಥ ದುರ್ಗೇಶ್ವರ ಮಹಾಲಿಂಗೇಶ್ವರರು ಅವರು ಒಂದು ಕುದುರೆ ಮೇಲೆ ಹೋಗರು, ಒಬ್ಬರು ಆನೆ ಮೇಲೆ ಬರ್ತಾರಂತೇಳಿ ಕುದುರೆ ಮೇಲೆ ಹೋದವರು ನಿವೃತ್ತಿ ಮಠ, ಅರ್ಹಣೆ ಮಠ, ಅದು ಬೆಟ್ಟದ ಮಠ. ಅದು ಬೇಡಿ ಭಕ್ತರ ಮೇಲೆ ಇಸ್ಕೊಂಡು ಬಂದ ಜಾತ್ರೆ ಮಾಡ್ತಾರೆ ಅವರು. ಇದು ಬೇಡೋದಲ್ಲ, ಕೊಡೋದು ಅಲ್ಲ. ಕೊಡೋದು ಅಲ್ಲ ಕೈ, ಕೊಡುವಂತನೇ ಭಕ್ತ, ನೀಡುವಂತನೇ ಭಕ್ತ. ಆ ಭಕ್ತನ ಮೇಲೆ ಹೊಟ್ಟೆ ಮೇಲೆ ಬಡವರು ತರುವಂಥ ಸ್ವಾಮಿಗಳು ಅಲ್ಲ, ನಾವು ಗದ್ಗಿನೂ ಅಲ್ಲ. ಇವತ್ತು ಜಟ ಅವ್ರ ದೀಕ್ಷೆಯನ್ನು ಪಡೆದು ಬಂದಂಥ ಇಲ್ಲಿ ಮಸೂಡಿಗೆ ತನ್ನ ಗುಹೇಶ್ವರನ ಗಡ್ಡೆದ ದೊಡ್ಡ ನದಿ ಅದು. ಅದನ್ನು ದಾಟಬೇಕಾದ ನಾವಿಕರು ಅಂಬಿಗರು ಅವರು ಬೆಳಗ್ಗೆಯನ್ನು ಬಿಟ್ಟು ಅವರು ಸಾಯಂಕಾಲ ಅದು ಆಗುವವರೆಗೆ ಬಂದು ಅವರು ಬೆಳಗ್ಗೆ ನಿನ್ನೆಯಂತೆ ಬಂದು ಅವರು ವಸತಿ ಮಾಡ್ಯಾರ. 6 ಗಂಟೆಗೆ ಕರೆಕ್ಟ್ ಬಂದ ನಂತರ ನಾವಿಕರು ನಾವು ಬಿಟ್ಟಿಲ್ಲ. ಅದರ ಪವಾಡ ಐತಿ. ನಾ ಏನು ಹೇಳಬೇಕಂತ ಹೇಳಕ್ಕೆ ಬಂದಿಲ್ಲ. ಅದರಲ್ಲಿ ಇರುವಂಥದ್ದು ಏನಾಯ್ತು ಅಂದ್ರೆ ನಾವಿಕರು 4 ಹೆಜ್ಜೆ ಹೋಗಿಬಿಟ್ರು. ಅವರೊಂದು ಕಲ್ಲು ಇವರೊಂದು ಕಲ್ಲು ಹೋಗಿದ್ರು. ಗಂಗಾ ಮಾತೆಗೆ ಎದ್ದು ಬಂದರು. ಇದಕ್ಕೆ ಸತ್ಯವಾದ ಮಹಾಲಿಂಗೇಶ್ವರ ಪುರಾಣ ಇತಿಹಾಸದಲ್ಲಿ ಕೊಟ್ಟಂಥದ್ದು ಮೊದಲು ಮಹಾರಾಜರು ಕೊಟ್ಟಂಥ ಆಸ್ತಿ ಅದು. ಅದೇ ಜತ್ ಸರ್ಕಾರ ಕೊಟ್ಟಂಥ ಆಸ್ತಿ. ಮಹಾಲಿಂಗಪುರದವ್ರು ನಾನು ನೀನು ಅಂತಕ್ಕಂಥ ಭಾವನೆ ಇಲ್ಲೇ ಇಲ್ಲ. ಯಾರೂ ಏನು ಒಂದು ಪೈಸಾ ಕೊಟ್ಟಿಲ್ಲ. ನನ್ನ ಮೇಲೆ ಮಾಡಿದವರು ಅಂತ ಅಲ್ಲ, ಗುರುಗಳ ಮೇಲೆ ಮಹಾಲಿಂಗೇಶ್ವರ ಮೇಲೆ ಮಾಡಿದವರು. ಕಣ್ಣು ಮಂದಿ ಎಲ್ಲ ನೀವು ನೋಡಿರಿ, ವಾಟ್ಸಪ್ದಾಗ ನೋಡಿರಿ ಮತ್ತು ಫೇಸ್ಬುಕ್ನಾಗ ನೋಡಿರಿ. ಮೊನ್ನೆ ಜಟ ಹಿಡಿದ ಮಹಾಲಿಂಗೇಶ್ವರ ಮೋದಿನ ಬರ್ತಾನೆ ಹೊರತು ಮೇಲೆ ಬರೋದಲ್ಲ, ಮೋದಿ ಬರ್ತಾನೆ, ನೀವು ಯಾರೂ ಉಳಿದಲ್ಲ ಅಂತ ಅಂದದಕ್ಕೆ ಅದು 22 ದೇಶಕ್ಕೆ ಹೋಗೈತಿ. ನಾನು BJP ಅದನ್ನಂತ ತಪ್ಪು ತಿಳ್ಕೊಬೇಡ್ರಿ, ಪಕ್ಷಪಾತ ಅಲ್ಲ. ಮತ್ತು ಇದನ್ನ ಯಾಕೆ ಹೇಳಿದ್ವಿ ಅಂದ್ರೆ ನೆಲ ಅಳ್ಯಾಡಕೈತಿ, ಆಕಾಶ ಅಳ್ಯಾಡಕೈತಿ, ನಿಮ್ಮ ಮಕ್ಕಳನ್ನ ತೊಗೊಂಡು ಮಾರಾಕತ್ತಿರು. ಅದಕ್ಕೆ ವೈಯಕ್ತಿಕವಾಗಿ ನಾವು ಬಂದದ್ದು ಅಶೋಕ ಮನೆ ಭಾಳ ಇಲ್ಲಿ JB ಅವರು ಬಂದಾರ. ಅವನು ದಿನನಿತ್ಯ ಬಂದು ಮಹಾಲಿಂಗೇಶ್ವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಇವತ್ತು ಆ ಮಠ ಈ ಮಠ ಎಲ್ಲ ಮಠ ನಾವು ಹೋಗೋದು ಕುದುಕಿ ಮಠ ಅಷ್ಟೇ. ಕಣ್ಣು ಮುಟ್ಕೊಂಡು ಬಂದದ್ದು, ಕಣ್ಣು ಮುಟ್ಕೊಂಡು ಹೋಗಿದ್ದೆವು. ಇವತ್ತು ಆಸೆ ಮಾಡಿದ ಸಿದ್ದೇಶ್ವರ ಸ್ವಾಮಿಗಳು ಜಗತ್ತಿಗೆ ಗೆದ್ದಾರೆ, ವಿಶ್ವ ಗೆದ್ದಾರೆ. ಒಂದು ಕಾಲದಲ್ಲಿ ನನಗೆ 81ನೇ ಇಸ್ವಿ ಬಂದಾಗ ಜ್ಞಾನ ಗುರುಗಳು ಇದ್ದಿದ್ದಿಲ್ಲ. ಆ ಜ್ಞಾನ ಗುರುಗಳು ಇರಬೇಕಾದ್ರೆ 770 ಅಮ್ಮನ ಮಂಟಪ ಪೂಜೆ ಮಾಡಿದರು ಬಿಜಾಪುರದಲ್ಲಿ. ಆ ಬಿಜಾಪುರದಲ್ಲಿ ಮಂಟಪ ಪೂಜೆ ಮಾಡಿದರೆ ಜ್ಞಾನ ಗುರುಗಳು ಇದ್ದಲ್ಲ, ಅವ್ರ ಗದಗಿನ ಶಿವಾನಂದ ಸ್ವಾಮಿಗಳು ಬಂದರು. ಅವರು ಹಡಪದ
ಎರಡನೇದು ಇವರು ಸಿದ್ದೇಶ್ವರ ಸ್ವಾಮಿ ಗಾಣಿಗಾರ, ಆಮೇಲೆ ಯಡಿಯೂರಪ್ಪ ಗಾಣಿಗ, ಆಮೇಲೆ ಮೋದಿನೂ ಗಾಣಿಗ. ನಾನು ಗಾಣಿಗನಾಗಬೇಕಾಯ್ತು, ಕಣ್ಣು ಮುತ್ಕೊಂಡ್ಬಂದೆ, ನನಗೂ ಗೊತ್ತಿಲ್ಲ. ಜಾತಿ ಮತ ಬರೆದು ಮಾತಾಡುವಂಥದ್ದಲ್ಲ. ಧರ್ಮ ನ್ಯಾಯ ನೀತಿ ಓದೋದು ಮಹಾಲಿಂಗೇಶ್ವರರು ಯಾರೇ ಬರೆದು ಬಂದರೂ ಸದ ಅಹಂಭಾವದಿಂದ ಬರೆದಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಒಂದು ವಚನ ಹೇಳ್ಯಾರ. ಅವರು ಗುರುಕುಲ ಆಶ್ರಮದಲ್ಲಿ ಎಷ್ಟೋ ಜನ ಪ್ರಸಾದ ವಿಶ್ರಮ ಮಾಡ್ತಿದ್ರು. ತಮ್ಮ ಅರಿವಿ ತಾಮ ಹೋಗ್ಕೊತಿದ್ರು, ತಮ್ಮ ಅರಿವಿ ತಾಮ ಹೊಡೆದಿದ್ರು. ಇಲ್ಲಿ ಭೂತಿ ವಕೀಲರು ಅಂತದಾರ. ಆ ವಕೀಲರು ಇದ್ದಾಗ ಏನೋ ಒಂದು ಶಬ್ದ ಬಂತು ನನಗೆ. ಆ ವಿಷಯ ನಾನು ಹೇಳೋದಿಲ್ಲ. ಅವರ ವೈಯಕ್ತಿಕ ವಿಚಾರ ನೋಡಿದರೆ ಯಾರಿಗೂ ಕೊಡು ತಗೋ ಮಾಡು ಅಂತಂದಿಲ್ಲ. ಅವರು ಎಷ್ಟೋ ಬುಕ್ ಬರೆದಿದ್ರು. ಅದನ್ನು ಮನೆ ಮೋದಿಯವರು ಅನುವಾದ ಮಾಡಿ ಕೈಸಿಂದ ಮೈಸೂರು ಸುತ್ತೂರು ಸ್ವಾಮಿಗಳು ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಇಬ್ಬರು ಗೆಳೆಯರವರು. ಈ ಕನ್ನೇನು ಮಠದವ ಅಲ್ಲ, ಕನ್ನೇನು ಮಠದವನು ಇರ್ಬೋದು. ಆದರೆ ವೈಯಕ್ತಿಕವಾಗಿ ಅವ್ರ ಆಯುಷ್ಯ ಏನಂತ ಬರ್ದಾರಂದ್ರೆ, ಮೊನ್ನೆ ಒಂದು ಗುರುಪೂರ್ಣಿಮೆದಾಗ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಎಲ್ಲೆಲ್ಲಿಯೂ ಯಾರೂ ಇಲ್ಲ, ಎಲ್ಲವೂ ಇಲ್ಲ, ಎಲ್ಲಿ ಉಳಿದವನು ಗುಹೇಶ್ವರ ಗುರು ಸಿದ್ದೇಶ್ವರ ಅಂತ ಹೇಳುವಂಥವನು. ನಾನು ನೀನು ಎಲ್ಲ ಸುಳ್ಳ, ಹೋಗೋದು ಒಂದೇನೇ ಇಲ್ಲ, ಅದು ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂಥೇಳಿ ಸಿದ್ದೇಶ್ವರ ಸ್ವಾಮಿಗಳು ನೆನೆದ್ರೆ ನಾ ಯಾವ ಸ್ವಾಮಿಗಳು ಅಲ್ಲ. ನಿಮ್ಮೆಲ್ಲರ ಪರವಾಗಿ ಭಾಳ ಆತ್ಮೀಯ ಹೃದಯದಿಂದ ಬನ್ನಟ್ಟೆ ವರ್ಷದಾಗೆಲ್ಲ ಇಲ್ಲೇ ಶಂಕರ ಬೆದರಿ ಅವರು ಅದಾರ, ಕಾಡಪ್ಪ ಅವರು ಅದಾರ, ಇನ್ನೂ ಅನೇಕ ಥರ ಎಲ್ಲ ಅದಾರ. ಹಿಂದೆ ಮಾಡಿದಂಥ ಕಾಯಕದಲ್ಲಿ ನೋಡುವಂಥ ಒಂದು ಬನ್ನಟ್ಟಿ ಅಂತ ಅಷ್ಟಲ್ಲ, ರಬಕವಿ ಬನ್ನಟ್ಟಿ ತೀರ್ದಾಳ ಎಲ್ಲ ಕಡೆ ಬಡದಾಟ ಅದು. ನಮ್ಮಲ್ಲಿ ಮುಸಲ್ಮಾನರು ಪೂಜೆ ಮಾಡ್ಕೊತಾರೆ. ನೀವು ಪ್ರತ್ಯಕ್ಷ ಬಂದು ನೋಡ್ರಿ. ನನಗೆ ಕೇಳಲಾರ್ದು ಏನೂ ಮಾಡಿಲ್ಲ ಅವರು. ಗುದ್ಲಿ ಹಾಕೋದು, ಮೊಹರ ಮಾಡೋದು, ರೋಜಾ ಮಾಡೋದು. ಇವತ್ತಿಗೂ ಮಹಾಲಿಂಗೇಶ್ವರ ಮಠ ಭಾವೈಕ್ಯತೆ ಅನ್ನೋದು ಒಂದು ಇತಿಹಾಸ ಇದೆ. ಇದು ನಿಮ್ಮ ನೀಲಕಂಠೇಶ್ವರ ಮಠ ಅಂದ್ರೆ ನಾನು ತೇರ್ದಾಳ ಹತ್ರ ನೀಲಕಂಠೇಶ್ವರ ಮಠ ಅಂತ ಕಲ್ಪನೆ ಮಾಡಿದ್ದೆ. ಇವು ದಿಡ್ಡಿ ಮನೆ ಏನು ಹೇಳಿದ ಬನ್ನಟ್ಯಾಗ ಹೊಲಿಸ್ಕೊಂಡವ್ರು ಯಾರು ಹೊಲ್ಕೊಂಡು ಅವ್ರಿಗೆ ಒಂದು ಸಂಬಂಧರು ಕೊಟ್ಟರು. ಅವರು ಒಂದೇ ಮನೆಯಾಗ 60 ಫ್ಯಾಮಿಲಿ ಅದಾರ. ಒಂದು ತಗಡ ಹಾಕ್ಕೊಂಡು ಒಂದೇ ಮನೆ ಇಷ್ಟು ಹೆಂಗದಿರಿ ಅಂತ ತಿಳ್ಕೊಂಡು ಪಾತ್ಪೂಜೆ ಮಾಡಿ ಎಲ್ಲ ವ್ಯವಹಾರ ಮಾಡಿದರು. ಹಿಂಗೆ ಕುರುವಿನ ಶೆಟ್ಟಿ ಬೇರೆ ಅಲ್ಲ, ಮಹಾಲಿಂಗೇಶ್ವರ ಮಠ ಎಲ್ಲ, ಎಲ್ಲ ಮಠಗಳೆಲ್ಲ ಒಂದೇ. ನಾವು ನೀವು ಒಂದೇ. ಒಳ್ಳೆಯದಲ್ಲ ನಿಮಗೆಲ್ಲಿ, ಕೆಟ್ಟದ್ದೆಲ್ಲ ನನಗೆ ಬರಲಿ. ನಮ್ಮ ಮಹಾಲಿಂಗೇಶ್ವರಿಗೆ ಬಿಡ್ರಿ. ಶಂಕರ ಸ್ವಾಮಿಗಳಂಥ ಸ್ವಾಮಿಗಳು ಜನ್ಮದಾಗ ಯಾರೂ ಹುಟ್ಟೋದಿಲ್ಲ. ಅವರದ್ದು ಒಂದೇ. ಆದ್ಮೇಲೆ ಸಿದ್ದೇಶ್ವರ ಸ್ವಾಮಿಗಳಂದ್ರೆ ಒಂದೇ. ಹಂಗೆ ಮಹಾಲಿಂಗೇಶ್ವರ 5 ಅಡಿ ಜಡಿಯನ್ನು ಕೊಟ್ಟಂತಹ ಚನ್ನಗಿರೇಶ್ವರ ಗುಡಿಯಲ್ಲಿ 7 ಮಕ್ಕಳ ತಾಯಿ ಹೊಂಡದ ಆ ಮಂಡಲದಲ್ಲಿ ತಾಯಿ ಎದ್ದು ಬಂದು ಏನಾರು ಒಂದು ಗುರುತು ಕೊಡೋ ತಂದಾಗ ಒಂದು ವೈಯಕ್ತಿಕ ವಿಚಾರ ಹೇಳ್ತೀನಿ. ಏನು ಕೊಟ್ಟರು ಉಳಿತೈತೆ ಅಂತ ಹೇಳ್ತಾನೆ. ನಾನು 5 ಅಡಿ ಕೂದಲಕ್ಕೆ ಕೊಟ್ಟರು. ಇವು ಎಲ್ಲಿವರೆಗೆ ಇರ್ತನೋ ಅಲ್ಲಿವರೆಗೆ ಇರ್ತನೋ. ಎಲ್ಲಿ ಬೆಳೆದು ಕಟ್ಟಾಕನ್ನೇ ಹಾವಾಗಿ ಹೊರ್ತಾನೆ. ಈಗ ಹಾವೂ ಅದೇ ಮತ್ತು ಹೊಂಡನೂ ಅದೇ, ಮೂರ್ತಿನೂ ಅದೇ. ಇವತ್ತು 5 ಎಲೆ ಕೊಟ್ಟಂಥ ಜಡ ಅಧಿಕ ಮಾತ್ರ, ಶ್ರಾವಣ ಮಾತ್ರ, ಈಗ ಮಾಘ ಮಾತ್ರ. ನಿಮ್ಮೆಲ್ಲ ಕಾರ್ಯಕ್ರಮ ನೋಡೋಕ್ಕೆ ನಾನು ನಿಮ್ಮನ್ನು ನೋಡೋಕೆ ಬಂದೆ. ಹೊರತು ಶಂಕರ ಸ್ವಾಮಿಗಳು ನೋಡಿ ನಿಮಗೆ ಆಶೀರ್ವಾದ ಈಗೆಲ್ಲ ಸದ್ಭಕ್ತರ ಪರವಾಗಿ, ಹೆಣ್ಮಕ್ಕಳ ಪರವಾಗಿ ಮಕ್ಕಳನ್ನ ನಾವು ಜೋಪಾನ ಮಾಡಿದೆ. ಮಕ್ಕಳು ಮೊದಲು ತಂದೆ ಪೂಜೆ ಮಾಡ್ತಿದ್ರು. ಈಗ ತಂದೆ ತಾಯಿಗಳ ಮಕ್ಕಳು ಪೂಜೆ ಮಾಡ್ತಾರೆ ಮುಂದೆ. ನಾನು ಶಿಕ್ಷಣ ಪೂಜೆ ಮಾಡೋ ಬಂದೈತೆ. ಪುಣ್ಯ ಒಂದು ನಾನು ವೈಯಕ್ತಿಕವಾಗಿ ನಾವು ಬಹಳ ಮಾತುಗಳನ್ನು ಹೇಳೋದಕ್ಕಾಗಿ ಬಂದೈತೆ. ಸದ್ಭಕ್ತರ ಕಾಲ ಸುತ್ತಮುತ್ತ ನಾಳಿನ ಸದ್ಭಕ್ತರು ಪ್ರತಿ ವರ್ಷ ಮಹಾಲಿಂಗೇಶ್ವರರು ಕೃಷ್ಣಾ ನದಿ ಸ್ನಾನ ಮಾಡ್ತಾರೆ. ಕೃಷ್ಣಾ ನದಿ ಎದಕ್ಕೆ ಬರ್ತಾರಂತ ಅವ್ರು ಕಾಟಿ ಬಂದಾರಲ್ಲ, ಅದಕ್ಕೆ ಬಂದಾರ ಕೈ ಬಂದು ಕುಂತು ಇವ್ರಿಗೆ ಬರ್ತಾರೆ. ಆದ್ರೆ ಅವ್ನ ಮರಿ ಅಂದೆ, ಈಗ ಆರಲ್ಲಿ ಚಳಿ ಅಂದೆ, ಈಗ ಚಳಿನೂ ಇಲ್ಲ, ಮರಿನೂ ಇಲ್ಲ. ನಿಮ್ಮ ನೀರಿನ ಪರಿಸ್ಥಿತಿ ಏನೈತೆ ದೇವರಿಗೆ ಬಂತು. ನಮ್ಮ ಹಾಲಿಗೆ ಜಿಲ್ಲಾದಲ್ಲಿ ಅಪನಾರ ಮನೆ ಬಂದು ನೋಡ್ರಿ, ತುಂಬಿದ್ರೆ ಒಂದು ಕಲ್ಲು ಬಂಡೆ ಇಟ್ಟಿಟ್ಟು ಯಾರಿಗೂ ಆಗಿದ್ದಲ್ಲ, ಇಂಜಿನಿಯರಿಂಗ್ ಆಗಿದ್ದಲ್ಲ. ಮಹಾಲಿಂಗೇಶ್ವರ ಬಂದು 75. ಇವತ್ತು ಅವ್ರ ಪವಾಡ ನೋಡಿದ್ರೆ
ಜಗತ್ತಿನಾಗಿದ್ದ ಮಹಾಲಿಂಗೇಶ್ವರ ಅಂತ ಹೇಳೋದು ಎಲ್ಲ ಸ್ವಾಮಿಗಳು ಮಕ್ಕಳಲ್ಲಿ ದಾಸೋಹ ಮಾಡ್ತಾರೆ. ಸಿದ್ಧಗಂಗೆ ಮಠದ ಸ್ವಾಮಿಗಳು ದಿವಸಕ್ಕೆ 10,000 ವಿದ್ಯಾರ್ಥಿಗಳು ಸಾಧ, ಸಿದ್ದೇಶ್ವರ ಸ್ವಾಮಿಗಳು ನಿರಂತರ ಸಾಧ ಅಂತ ಅಪೂರ್ವ ಸ್ವಾಮಿಗಳು ಕಣ್ಣು ಮುಂದೆ ಅವರೇನು ಬಗೆದ ಹೊರದಲ್ಲಿ ಅದಾರ. ಮಾನ್ಯ ನಾವು ಸಮಾಧಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬಿಡ್ದಾಗ ಭಾಳ ವ್ಯವಸ್ಥೆ ಮಾಡಿದರು. ಅದನ್ನು ಹೋಗುವಂಥ ಮೊದಲು ಜ್ಞಾನ ಕೊಡ್ಕೊಡ್ತಾರೆ. 2 ಸಲ ಹೇಳಿದ್ದೀನಿ, 2 ಸಲ ಪ್ರಚಾರ ಆಗೈತಿ. ನಾ ಮಠ ಬಿಟ್ಟು ಇಲ್ಲೇ ಬರ್ತಾನೆ ತಗೊಂಡೆ. ಮುಂದೆ ಏನು ಮಾಡ್ತೀನಿ ಅಂದ್ರೆ ನಿಮ್ಮನ್ನು ಕೇಳಿದ್ರೆ ಏನೂ ಮಾಡೋದಿಲ್ಲ ನಾವು. ಅದಕ್ಕೆ ನಾನು ವಯಸ್ಸು ಕೇಳಾಕಿದ್ದೇವೆ. ವಯಸ್ಸು ಹೇಳಕ್ಕೆ ಬಂದಿದ್ದು ನೋಡಕ್ಕೆ ಬಂದೇನೆ ಅಂತಂದು ಆ ಕಣ್ಣೇನು ಮಾಡಿದ ಜೋರು ಮಾಡಿದ. ನಾನು 1932 ಇಸ್ವಿ ಮಂಗಳವಾರ ಹುಟ್ಟಿದ್ದು 93 ವಯಸ್ಸು. ನಿಮ್ಮಲ್ಲಿ ಬರಬೇಕಾದ್ರೆ 93 ವಯಸ್ಸು ಏನೋ ಅಂತ ತಿಳ್ಕೊಂಡು ಬಂದಿಲ್ಲ, ಹೇಳಕ್ಕೂ ಬಂದಿಲ್ಲ. ಅವ್ರು ಕೇಳಿದ್ರಂತ ಹೇಳಿ ಅವ್ರಿಗೆ 82 ವಯಸ್ಸು. ಅವರು ಬಿದ್ದಿದ್ದು ಅವರು 14ನೇ ಇಸ್ವಿ ಇದ್ದಾಗ ಅವರು ಗದಗಿನ ಶಿವಾನಂದ ಸ್ವಾಮಿಗಳ ಕಡೆ ಬಂದಿದ್ದರು. ಅಲ್ಲಿಂದ 5 ಭಾಷೆ ಬರ್ತಿದ್ರು. ಒಂದು 3 ಪುತ್ರ ಬರ್ತಿದ್ರು. ಅವರು ಏನಂತ ಬರ್ತಿದ್ರು ಅಂದ್ರೆ ಶಿವರಾತ್ರಿ ಸ್ವಾಮಿಗಳು ಅವ್ರು ಕೂಡ ಜಯಂತಿ ಅಮೇರಿಕಾ ಎಲ್ಲೇನು ಹೋದ್ರೆ ಅವ್ರನ್ನ ಬಿಟ್ಟು ಎಲ್ಲಿ ಅಡ್ಡಾಡ್ತಿದ್ದಲ್ಲ. ಮಾನ್ಯ ಮೋದಿ 3 ಸಲ ಬಂದ ಮೈಸೂರಿಗೆ. ಎದಕ್ಕೆ ಬಂದು ಅನ್ನೋದಲ್ಲ, ಅವನು ಅವ್ಯಾತವಾಗಿ ಬಂದಿದ್ದ ಕಾರ್ಯಕ್ರಮ ಇತ್ತು. ಆ ಪುಸ್ತಕ ಬಂದ ಕಡೆ ಆಗಬೇಕಾಯ್ತು. ಕರೋನಾ ಬಂದಿತ್ತು. ಅದೇ ಇದಕ್ಕೆ ಹೋಗ್ಬೇಕಾಯ್ತು ದಿಲ್ಲಿಗೆ. ಆ ದಿಲ್ಲಿನ ಮೈಸೂರು ಆಯ್ತು. ಅವ್ರ ಬಂದು ಸಿದ್ದೇಶ್ವರ ಸ್ವಾಮಿ ಭಾಷಣ ಮಾಡಿದರು. ನಿಜವಾದ ಕಿಸೆ ಇದ್ದವರೆಲ್ಲ ರೊಕ್ಕ ತುಂಬ್ತಾರೋ, ಇವರು ಕಿಸೆ ಇದ್ದವರು ರೊಕ್ಕ ತುಂಬೋದಿಲ್ಲ ಅಂತ ಮೋದಿ ಇಂಥ ಮುಂದೆ ಯಾರು ಸಿಗೋದಿಲ್ಲ. ಆ ಮೋದಿನೇ ಇರ್ತಾನಂತ ಅವ್ರೆ ಭಾಷಣ ಮಾಡಿದ್ರು. ಈಗೇನಾದ್ರೆ ನೀವು ಪಕ್ಷಪಾತ ಮಾಡಿ ಎಲ್ಲ ಫ್ರೀ ಅಂತ ನಮ್ಮನ್ನು ಬೋರ್ಡ್ ಎಷ್ಟು ಕೆಲಸದ ನಮ್ಮ ಜನ ತೊಳೆಗೊಂಡು ಮತ್ತೊಮ್ಮೆ ಅಡಿಗೆ ಮಾಡೋ ಪಕ್ಷ ನಮ್ಮದು ಎಲ್ಲ ಫ್ರೀನೂ ಹಾಕೊಂಡು ಫ್ರೀನೂ ಹಾಕೋದ್ರಿಂದ ನಿಮ್ಮನ್ನೆಲ್ಲರೂ ಆರೋಗ್ಯ ರೀತಿಯಿಂದ ನೀವು ಮನೆದೇವರಾಗಲಿ ನೀವಾಗಲಿ ಮಕ್ಕಳ ಜೋಪಾನ ಮಾಡಿ. ಇದುವರೆಗೆ ಎಲ್ಲ ಇಷ್ಟು ಮಾತಾಡಿಲ್ಲ. ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ರೋಗ ಬೈಕ್ ಹೋಗಿ ಕುಂದ್ರಿನಕ ಅಂತ ಮರಾಠಿ ಒಳಗೆ ಹೇಳ್ತಾರೆ. ಒಂದು ಮಾತ್ರ ಒಂದು ಹೊಟ್ಟಕ್ಕೆ ಆಡಿಕೊಂಡು ಮತ್ತೆ ಮಕ್ಕಳಂತ ಬರ್ತಾರೆ, ಏನೂ ಇಲ್ಲ ಅಂತಾರೆ. ಒಬ್ಬ ನಿಜವಾದ ಹೇಳ್ಬೇಕಾರೆ ಮನೆ ಇದೆ ಬನ್ನಟ್ಟಿಗೆ ಮಹಾದೇವಿಗೆ ಹೋಗ್ತಾವೆ ಅಂತೇಳಿ ಕಸ ಹೊಡಿತಿದ್ರು. ಕಸ ಹೊಡಿತಿದ್ರು. ಅವ್ರ ತಾಯಿಗೆ ಆರಾಮಿಲ್ಲ ಅಂತ ಮನೆಗೆ ಕರ್ಕೊಂಡವರು. ಮೇಯಿಗೆ ಏನೋ ಪಾಪ ಪರಿಸ್ಥಿತಿ ಭಾಳ ಸಮಾರು ಬಂದುಕೊಂಡು ನಮ್ಮ ತಾಯಿನ ದವಾಖಾನೆಗೆ ಹೋಗ್ಬೇಕಾದ್ರೆ ಅದಕ್ಕೆ 10,000 ರೂಪಾಯಿ ಕೊಡೋರು ಅಂತ. 10,000 ರೂಪಾಯಿ ಅಲ್ಲ 20,000 ರೂಪಾಯಿ ಕೊಡ್ಕೊಂಡು ನೀ ಕಸ ಹೊಡೆದಿ ನಿನ್ನ ತಾಯಿ ಉಳಿದು ಬಂದಾಗ ಒಳ್ಳೆಯದು. ಹಣನೂ ಆಟೋ ಇರೋದು ಹಣ ಗೊತ್ತು. ಇವತ್ತಿಗೆ ನೌಕರಿ ಸಿಗ್ತೈತಿ. 25-35 ಸಾವಿರ ರೂಪಾಯಿ ಪಗಾರ ಐತಿ. ದೇವಸ್ಥಾನ ಕಸ ಹೊಡೆದಕ್ಕೆ ಆ ನಮ್ಮನೆ ಆಗೈತೆ. ಇವರು ಇಲ್ಲಿ ಸೇವಾ ಮಾಡ್ಯಾರ. ಇವ್ರಿಗೂ 12,000 ರೂಪಾಯಿ ಪಗಾರ. ನಮಗೆ ಯಾರು ಕೊಟ್ಟರು ರೊಕ್ಕ ಅನುದಾನ ಕೊಡೋದಂದ್ರೆ ಗೋಶಾಲೆಗೆ ನಾನು ದಿಲ್ಲಿ ಮನೆಗೆ ನಾನು ರೊಕ್ಕ ಕೇಳಕ್ಕೆ ಬಂದೇನೆ ಅಂತ ನೀ ಯಾರಿಗಾರು ಹೇಳಿಕೆ ಅಂದ್ರೆ ನಿನ್ನ ಹೊರ ನೋಡಿದ್ರು ಅಂತ ಹೇಳಿ ಯಾವ್ದಾದ್ರು ಹೊತ್ತು ಕೊಡೋದಿಲ್ಲ. ಧರ್ಮದ ಪ್ರಕಾರ ಮೂಕ ಪ್ರಾಣಿ ಇವತ್ತು ಪಾದಯಾತ್ರೆ ಮಾಡ್ತಾರೆ. ನಿಮ್ಮಲ್ಲಿ ದಾಸನ ಕಡ್ಕೊಂಡು ನಮ್ಮಲ್ಲಿ ದಾಸನ ಕಡ್ಕೊಂಡು ಪಾದಯಾತ್ರೆ ಮಾಡ್ತಾರೆ. 15 ದಿವಸ ಪಾದಯಾತ್ರೆ. ಅದು ಎಂಥದಂದ್ರೆ ಕೆಟ್ಟ ಬಿಸಿಲ. ದೇವರು ಯಾವ ಸೃಷ್ಟಿ ಮಾಡಿದ್ರೆ ಮಳೆ ಗಾಳಿ ಚಳಿ ಅನ್ನೋದು ಯಾಕಿಂದ ನಮ್ಮಲ್ಲಿ ಗುರುಗಳಾದಂತಹ ಮಹಾಲಿಂಗೇಶ್ವರ ಅಂತ ಏಕಾಂತತೆಯಾಗಿ ನಮ್ಮ ಗುರುಗಳು 70 ವಯಸ್ಸಿನಾಗ ಏನು ಹೊಂದಿಲ್ಲ. ಅವರು ಅತಿನಿಂದ ಬಂದವರು. ಅತಿನಿ ಶಿವಗಲ್ಲ ಆದಿಶಿವಲ್ಲವ ಶಕ್ತಿ. ಆಮೇಲೆ ನಿಜಲಿಂಗಪ್ಪ ಆದಿಶಿವಲ್ಲವ ತಿರುಗುರುಗ ಜೈನೇಂದ್ರ. ಇದು ರಾಜಕೀಯ ಅಲ್ಲ, ಆಶೀರ್ವಾದ ಪಡೆದುಕೊಂಡು ಬಂದಂಥವ್ರು. ರಾಜಕೀಯದಲ್ಲಿ ಏನೇ ವ್ಯತ್ಯಾಸ ಮಾತಾಡ್ತದ ಮಣಿಮಾರ ವಾಸ್ತವನ್ನೋದು ನೀವು ನೋಡ್ಕೊಂಡಿದ್ರೆ ಯಾವ ರಾಜಕೀಯ ಬೇಡ. ನಾನು ಸುಧಾ ನಾನು ಮಾತು ಕೇಳಬೇಡ. ನನಗೂ ನೀವು ಮುಂದೆ ಬೈರಿ, ಎಂದು ಬೇಕು ಎಂದು ಬೇಕಿದ್ರೆ ನಿಮಗೆ ಮಾಡ್ಕೊಡ್ಬೇಕು. ನನಗೇನು ಬಂದಿಲ್ಲ. ಆ ದೇವರು ಮಹಾಲಿಂಗೇಶ್ವರನು ಶಂಕರ ಸ್ವಾಮಿಗಳು ಪೂರ್ಣ ನಿಮಗೆ ಆಶೀರ್ವಾದ ಐತೆ ಅಂತ ಹೇಳಿ ಜೈ ಬಸವೇಶ್ವರ, ಜೈ ಮಹಾಲಿಂಗೇಶ್ವರ, ಶಂಕರ ಮಹಾರಾಜ್ ಕಿ ಜೈ. ಜಿಡ್ಡಿಮನಿ ಅಶೋಕಣ್ಣ ಭಕ್ತರ ಹೃದಯದೊಳಗೆ ಶಂಕರಾನ ತಪ್ಪುಗಳನ್ನ ನಮ್ಮ ಬಾಲಿಂಗೇಶ್ವರ ಅಪ್ಪಾಜಿ ಅವರನ್ನ ಕೈ ಹಿಡಿದು ಈ ಕಾರ್ಯಕ್ರಮಕ್ಕೆ ತಗೊಂಡು ಬಂದು ನಮ್ಮ ಶಕ್ತಿಯನ್ನು ತುಂಬ್ಯಾರ.
ಇಂತಹ ಜಗದ್ಗುರುಗಳು ಈ ಸುತ್ತಮುತ್ತ ಈ ಭಾಗದಾಗ ಎಲ್ಲರೂ ಸಿಗೋದಿಲ್ಲ. ಅಂತವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸದ್ಭಕ್ತರಿಗೆ ಆಶೀರ್ವಾದ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಪುಣ್ಯ ನಮ್ಮ ಸದ್ಭಾವನೆ ಎಂತಾದ ತನ್ನುವಂಥದ್ದು ತೋರಿಸ್ಬರ್ತೈತಿ. ಈಗ ನಮ್ಮ ಭಕ್ತರಾದಂತಹ ಅಶೋಕ್ ಕಿಟ್ಟಿಮನಿಯವರು ಬಾಲಿಂಗೇಶ್ವರ ಅಪ್ಪಾಜಿಗಳನ್ನ ಸನ್ಮಾನಿಸಬೇಕು ಅಂತ ಹೇಳಿ ಅವರನ್ನು ವಿನಂತಿಸಿಕೊಳ್ಳಿ. ಅಪ್ಪ ನಿಮ್ಮ ಟೀಚರ್ ಅದಕ್ಕೆ ನಮ್ಮ ಶಂಕರ್ ಕಕ್ಕ ಅಮ್ಮಜಿಯವರು ಆದಿಮನಿಯವರು ಶ್ರೀ ಗುರು ಮಹಾಲಿಂಗಪ್ಪ ಸಿದ್ಧಾರೂಢರ ಜೋಳ್ಗಿ ಜಗತ್ತಿಗೆಲ್ಲ ಹೋಳ್ಗಿ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ವಿಡಿಯೋ
ಬಿಡಪ್ಪ ಅಂತಂದ್ರೆ ಅವ್ರು ಮಾಡ್ತಾರಂತೇಳಿ ಬಿಡತ್ತ ನಾನು ಆ ಕಡೆ ಲಕ್ಷಣ ವಹಿಸಲಿಲ್ರಿ. ಟೈಮ್ನು ಭಾಳ ಕಡಿಮೆ ಇತ್ತು, ಹಿಂಗಾಗಿ ನಾನು ಕೂತಿದ್ದೆ. ಒಂದು ಸಲ ಏನಾಗಿ ಬಿಡ್ತಂದ್ರೆ ನಾವು ಮನೆ ಅಡ್ಡಾಡೋ ಟೈಮ್ದಾಗ ಶಿವಲೀಲ ಹಳಿಯವ್ರು ತಂಗಿ ಬಂದಿರ್ಬೇಕ್ರಿ. ಶಿವಲೀಲ ಹಳಿಯವ್ರು ಬಂದಾರೇನ್ರಿ? ಹಾಂ ನೋಡ್ರಿ ಅದಾರನ್ರಿ? ನೋಡ್ರಿ ಶಿವಲೀಲ ಹಳ್ಳಿಯವರು ನಮಗೆ ಫೋನ್ ಹಚ್ಚಿದ್ದಾರೆ, ನೋಡ್ರಿ ಯಾರ ಕಡೆ ನೀವು ಕೊಂಚಿಗೆ ಮಾಡಿಸ್ಬೇಡ್ರಿ ನಾವು ಮಾಡಿಕೊಡ್ತೀವತ್ತ ಅಂತ ಹೇಳಿ. ಅದ ಮುಂದೆ ಹೋಗಿ ಅದು ನೋಡ್ರಿ ಅಜ್ಜಾರ ಅವಾಗ ಅವ್ರ ಬಾಯಲ್ಲೇ ನುಡಿಸ್ಯಾರು. ಅದು ನಮಗೆ ಯಾವಾಗ ಅನುಕೂಲ ಆಪ್ಪ ಅಂದ್ರೆ ನಿನ್ನೆ ಅವ್ರ ಅಂತೇಳಿ ಹೋದ್ರೆ ಪಾಪ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಅವ್ರು ಮಾಡಿದ್ದಿಲ್ಲ. ಇವ್ರು ಅಷ್ಟರೊಳಗೆ ಏನೈತಪ್ಪ ಅಂದ್ರೆ ನಮಗೆ ಕೊಂಚಿಗೆ ಕೊಟ್ಟಿದ್ರು. ನೋಡ್ರಿ ಅಜ್ಜಾರ ಶಕ್ತಿ ಆಗ್ಬೇಕು. ಅಜ್ಜಾರ ಹೆಂಗೈತಪ್ಪ ಅಂತಂದ್ರೆ ಒಟ್ಟು ಭಕ್ತರಿಂದ ಭಕ್ತರ ಪ್ರೇಮದಿಂದ ಪ್ರೇಮ, ಭಕ್ತರ ಈ ನಿಷ್ಠೆಯಿಂದ ನಿಷ್ಠೆ ಇವತ್ತು ಗುರುವಿನ ಶಕ್ತಿ ಐತಿ, ಗುರುವಿನ ಕಾರ್ಯಕ್ರಮ ನಡೆಯಾಕೈತಿ ಅನ್ನುವಂಥದ್ದನ್ನು ನಾ ಭಾಳ ಅಭಿಮಾನದಿಂದ ಹೇಳ್ತೇನೆ. ಶ್ರೀ ಅವರು ಏನು ಹಳ್ಳಿ ತಾಯಿ ಇದಾರಲ್ಲ ಅವ್ರಿಗೆ ಅನಂತ ಕೋಟಿ ಪ್ರಣಾಮಗಳು. ಇತ್ತ ಕಡೆ ಕೇಳ್ರಿ, ನೋಡ್ರಿ ಒಬ್ಬರು ನೋವು ಅನ್ನುವಂಥದ್ದು ಹೆಂಗಿರ್ತೈತಿ, ಆದರೂ ಕೂಡ ಅದನ್ನು ಮರ್ತ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರ ತನಕ ನಾವು ಎಲ್ಲಿಯೂ ಏನೈತಪ್ಪ ಅಂತಂದ್ರೆ ಇದನ್ನ ಮುಂಜಾನೆಯಿಂದ ನಾವು ಹೇಳಲಿಲ್ಲ. ಆದರೆ ಅನಿವಾರ್ಯ ನಮ್ಮ ಮನಸ್ಸಿನಾಗ ಅದನ್ನು ತಡ್ಕೋಕೆ ಆಗಲಿಲ್ಲ. ಆದ್ರೆ ಒಂದು ವಿಷಯ ಹೇಳ್ಬೇಕಂತಂದ್ರೆ ಹುಗಾರ ಬಂಧುಗಳ ಒಬ್ಬರ ಸಂಬಂಧಿಕರ ಸಂಕಾನಟ್ಟಿ ಒಳಗೆ ಭಾಳ ಇವು ಏನು ಇಲ್ಲಿ ಹುಗಾರ ಬಂಧುಗಳದಾರಲ್ಲ ಅವರ ಏನಕ್ಕರಕ ಅವ್ರ ಅಳ್ಯಾನ ಮೊನ್ನೆ ಏನೈತಪ್ಪ ಅಂತಂದ್ರೆ ಅವರು ದೈವಾಧೀನರು ಆದ್ರು. ಅವರಲ್ಲಿ ನಮಗಿಂತಲೂ 3 ದಿವಸ 2 ದಿವಸ ಇಲ್ಲ 11 ದಿವಸ ಏನೈತಿಲ್ಲ ಅವ್ರು ಪಾಲನೆ ಮಾಡ್ತಾರೆ. ಅಂಥ ದುಃಖದ ಒಂದು ವಿಚಾರದ ಇದ್ರೂ ಕೂಡ ಗುರುವಿನ ಕಾರ್ಯಕ್ರಮ ಎಲ್ಲಿ ನಿಂದ್ರಬಾರ್ದು. ಈ ಒಂದು ನಮ್ಮ ನೋವಿನಿಂದ ಗುರುವಿನ ಕಾರ್ಯಕ್ರಮ ಏನೈತಿಲ್ಲ ನಿಂದ್ರಬಾರ್ದು ಅಂತಂದು ಹೇಳಿ ಆ ತಾಯಂದ್ರು ಎಲ್ಲ ತಮ್ಮ ಮನಸ್ಸಿನಾಗ ನೋವು ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕ್ರಮ ಏನೈತಿಲ್ಲ ಯಶಸ್ವಿ ಮಾಡ್ತಾರಪ್ಪ ಅಂತಂದ್ರೆ ಪರಮಾತ್ಮ ಇಲ್ದಾನಂದ್ರೆ ಇಂಥ ತಾಯಿಯವ್ರ ಹೃದಯದಾಗದಂತಂದೇಳಿ ನಮ್ಗೆ ಭಾಳ ಅನಿಸ್ತದೆ. ದಯವಿಟ್ಟು ಚಪ್ಪಾಳಿ ಮೂಲಕ ನೀವು ಹೇಳ್ತಿಲ್ಲ ಅವ್ರಿಗಿದ್ರು ಮಾಡಿ ಆ ನೋವು ಆದಷ್ಟು ಬೇಗ ಅವ್ರಿಗೆ ಇದಾಗಿ ಅವ್ರಿಗೆ ಶಕ್ತಿ ತುಂಬಲಿ, ಪರಮಾತ್ಮ ಅವರಿಗೆ ಶಕ್ತಿಯನ್ನು ತುಂಬಲಿ ತಂದು ನಾವು ಕೇಳ್ಕೊತೀವಿ. ಆ ನೋವಿಗೆ ಏನೈತಪ್ಪ ಅಂತಂದ್ರೆ ಪರಮಾತ್ಮನ ಶಕ್ತಿ ಕೊಡಬೇಕು. ಅದನ್ನು ಯಾರಿಂದನೂ ನಾವು ಏನಪ್ಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಪ್ಪ ಇಂಥ ಒಂದು ಘಟನೆ ಏನೈತಿಲ್ಲ ನಮ್ಮ ಅಪ್ಪಾಜಿಗಳ ಚರಿತ್ರೆ ಒಳಗೆ ನಡೆದ್ರೂ ಕೂಡ ಅಪ್ಪಾಜಿಗಳ ಚರಿತ್ರೆ ಒಳಗೆ ಏನಪ್ಪ ಅಂತಂದ್ರೆ ಈ ರೀತಿ ವಿಶ್ವ ಚರಿತ್ರೆ ಆಗಕತ್ತೈತಪ್ಪ. ಅಪ್ಪಾಜಿಗಳು ಗುರುಗಳಲ್ಲ, ಅವರು ವಿಶ್ವ ಗುರುಗಳು ಅನ್ನುವಂಥದ್ದನ್ನ ಇಂಥ ಸದ್ಭಕ್ತರಿಂದ ಸಾಬೀತಾಗಿ ಆಗ್ತೈತ್ರಿಪ್ಪ. ಭುವಿಗೆ ಬಂದನು ಕಾಲಾತೀತ
ಮನ್ಯಾಗ ಬಸವ ಬಂದನು ಊಟ ಮಾಡಿ ಭೂಮಿಗೆ ಬಂದನು ಮೇಲಪ್ಪನೇಲಿ ಅದು ಜಲಸ ಬಂದನು ಜಾತಿ ಭೇದ ಮಡಿಗಳಿಂದ ಹೊರವು ಪಡೆದನು ಬಾಗಿವಾಡಿಯಲ್ಲಿ ಬಸವ ಜಲಸ ಬಂದನು ಜಾತಿ ಭೇದ ಮಡಿಗಳಿಂದ ಹೊರವು ಪಡೆದನು ನಂದಿಯ ಅವತಾರ ಎತ್ತಿ ಬಸವ ಭೂಮಿಗೆ ಬಂದನು ಬಸವ ಭೂಮಿಗೆ ಬಂದನು ಕಾಯಕವೇ ಕೈಲಾಸವೆಂದು ಬಸವ ಬಂದನು ಬಸವ ಭೂಮಿಗೆ ಬಂದನು ಬಾಗಿವಾಡಿ ಎಲ್ಲ ಬಿಟ್ಟು ಬಸವ ಬಂದನು ಕಲ್ಯಾಣದಲ್ಲಿ ಕಾರಣಿಕನಾಗಿ ಬಸವ ನಿಂತನು ಬಾಗಿವಾಡಿ ಎಲ್ಲ ಬಿಟ್ಟು ಬಸವ ಬಂದನು ಕಲ್ಯಾಣದಲ್ಲಿ ಕಾರಣಿಕನಾಗಿ ಬಸವ ನಿಂತನು ಬಲದೇವ ಮಂತ್ರಿಯ ಮಗಳ ಜೊತೆಗೆ ಮದುವೆಯಾದನು ಬಸವ ಮದುವೆಯಾದನು ಕಾಯಕವೇ ಕೈಲಾಸವೆಂದು ಬಸವ ಬಂದನು ಬಸವ ಭೂಮಿಗೆ ಬಂದನು ಕೈಲಾಸದಿಂದ ಪಾಂಡಲಿಪಿಯ ಬಸವ ಓದಿದ ಸಿಂಹಾಸನದ ಎದುರಿನಲ್ಲಿ ದ್ರವ್ಯ ತೋರಿದ ಕೈಲಾಸದಿಂದ ಪಾಂಡಲಿಪಿಯ ಬಸವ ಓದಿದ ಸಿಂಹಾಸನದ ಎದುರಿನಲ್ಲಿ ದ್ರವ್ಯ ತೋರಿದ ಭಕ್ತಿಗೆ ಮುಕ್ತಿ ಸಾಧನೆ ಎಂಬ ತತ್ವ ಬೀರಿದ ಬಸವ ತತ್ವ ಬೀರಿದ ಕಾಯಕವೇ ಕೈಲಾಸವೆಂದು ಬಸವ ಬಂದನು ಬಸವ ಭೂಮಿಗೆ ಬಂದನು ಅನುಭವ ದಾಸವೆಂದು ಬಸವ ಬಂದನು ಬಸವ ಭೂಮಿಗೆ ಬಂದನು ಕಾಲಾತೀತ ಸಂಗಮನಾಥನ ಸೇವೆಗೈದನು ದಯವೇ ಧರ್ಮದ ಮೂಲವೆಂದು ಬಸವ ನುಡಿದನು ಬಸವ ನುಡಿದು ನಡೆದನು ಕಾಯಕವೇ ಕೈಲಾಸವೆಂದು ಬಸವ ಬಂದನು ಬಸವ ಭೂಮಿಗೆ ಬಂದನು ಕಾಲಾತೀತ ಸಂಗಮನಾಥನ ಸೇವೆಗೈದನು ದಯವೇ ಧರ್ಮದ ಮೂಲವೆಂದು ಬಸವ ನುಡಿದನು ಬಸವ ನುಡಿದು ನಡೆದನು ಹೋಗಿ ಬರ್ತೈತೆ ಫೋಟೋ ಇನ್ನೇನು ಬಂದಾಗ ಹೋಯ್ತು ಅಲ್ಲೇ ಇರ್ತಾರ ಮನ್ಯಾಗ ಬಸವ ಬಂದನು ಊಟ ಮಾಡಿ ಬಸವ ಭೂಮಿಗೆ ಬಂದನು ಮೇಲಪ್ಪನೇಲಿ ಅದು ಜಲಸ ಬಂದನು ಜಾತಿ ಭೇದ ಮಡಿಗಳಿಂದ ಹೊರವು ಪಡೆದನು ಬಾಗಿವಾಡಿಯಲ್ಲಿ ಬಸವ ಜಲಸ ಬಂದನು ಜಾತಿ ಭೇದ ಮಡಿಗಳಿಂದ ಹೊರವು ಪಡೆದನು ನಂದಿಯ ಅವತಾರ ಎತ್ತಿ
ಕೈ ಕೈಲಾಸವೆಂದು ಬಸವ ಬಂದನು, ಬಸವ ಭೂಮಿಗೆ ಬಂದನು. ಅನುಭವ ಅರ್ಜುನ ಸ್ವಾಮಿಗಳ ಜೋಗ ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ ಜೋ. ಈ ಗಂಟೆ ಸ್ವಾಮಿಗಳು ಅವ್ರದೊಂದು ಪದ್ಯ ಅಂತ ಆಗತ್ತ. ಜೋ ಜೋ ಎನ್ನೀರಿ ಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ, ಜೋ ಜೋ ಎನ್ನೀರಿ ಗುರುವಿನ ಪಾದಕ್ಕೆ, ಜೋ ಜೋ ಎನ್ನೀರಿ ಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ. ಹಿಂಗ ಜೋ ಜೋ ಎನ್ನೀರಿ ಎಲ್ಲರೂ ಬಂದು ಜೋ ಜೋ. ಹೂವಾರ ತೋಟದಲ್ಲಿ ನೆಲೆಸಿದ ಗುರುವೇ, ಬಂದ ಭಕ್ತರನ್ನು ಸಲಹುವ ಗುರುವೇ, ಭಕ್ತರ ಪಾಲಿನ ಬಂಧುವೆ ಗುರುವೇ. ಹಿಂಗ ಎಲ್ಲರೂ ಬಂದು ತೂಗಿರಿಯಿಂದ ಜೋ ಜೋ. ಮಲ್ಲಿಕಾರ್ಜುನ ಶಿವಾಚಾರ್ಯ ಎಂದೆನುತ ಕರೆದು ಅವರಿಗೆ ಇಂದು ನಾಮಕರಣ ಮಾಡಿ ಎಲ್ಲ ಮುತ್ತೈದೆಯರು ಬನ್ನಿರಿ ಹರಸಿರಿ ಎಂದು ಗುರುವಿಗೆ ಇಂದು ನಾಮಕರಣವೆಂದು ಜೋ ಜೋ. ಜೋ ಜೋ ಎನ್ನೀರಿ ಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ, ಜೋ ಜೋ ಎನ್ನೀರಿ ಗುರುವಿನ ಪಾದಕ್ಕೆ, ಜೋ ಜೋ ಎನ್ನೀರಿ
ಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ ಹಿಂಗ ಎಲ್ಲರೂ ಬಂದು ಜೋ ಜೋ ಎನ್ನೀರಿ ಜೋ ಜೋ. ಕೈಯಾಗೊಂದು ಕಾಯಿ ತಗೋರಿ ಆಡಿಸ್ರಿ. ಅಲ್ಲಿ ತೋಟದಾಗಿಂದ ತಗೋಬೇಕ್ರಿ, ತೋಟದಾಗಿಂದ ತಗೋರಿ ಆಡಿಸ್ರಿ. ಇದೆ ಬನ್ನಿ. ನಮಸ್ಕಾರ ಯಾರು ಒಂದು ತಾಸು ಆತ್ರಿ ಬಂದ್ರಿ, ಒಂದು ತಾಸು ಆತ್ರಿ. ಹಾಂ ಮಾಡ್ಯಾರ. ಹಾಂ ಬನ್ರಿ. ಹಾಂ ಬನ್ರಿ. ಇದೇ ಬನ್ರಿ. ಬರಾಕತ್ತಾರೆ ಹೆಣ್ಮಕ್ಳು ಗೀತಾವ್ದು ಎಲ್ಲ ಇಲ್ಲಿದಾರ ಅವರು. ನಮಸ್ಕಾರ ಹಿರಿಯರೇ. ಬಾಂಧ ಆಗ ಬೇಕು ತಾಸಾತ ಅಲ್ಲಿ ಇರ್ತೀನಿ ಮತ್ತೆ ಕಡೆ ಬನ್ನಿ. ಅಲ್ಲಿ ನೀರು ತಗೋರಿ, ಯಾರಿಗೆ ತಗೋರಿ ನೀರು ಕೊಡ್ರಿ ಪಟ್ನ. ಏ ರೂಪ ನಿಂದ್ರ ಬರತ್ತಾರ 1 ಮಿನಿಟ್ ಅವ್ರ ಉತ್ಸವ ಭಾಳ ಚಂದ ಆಕೈತಿ. ಹಿಂಗಾಯ್ತು. ಹಾಂ ಹಾಂ ಮಠಕ್ಕೆ ಹೋಗಿ ದಂಡಿ ಕಾಟಕ ಹೋಗ್ಬೇಕು. Hey,
ನಮಸ್ಕಾರ ಮಾಮ. ಇಲ್ಲ ಇದಾವ್ರಿ ಹೂವಿನ ಇಲ್ಲ ಬಿಡಿ. ಕಪಟಿಗೆ ಮಂಗಳ, ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ, ಸಾಧು ಸಜ್ಜನರಿಗೆ ಮಂಗಳ, ಸರ್ವರಿಗಾಗಲೇ ಮಂಗಳ, ಸರ್ವರಿಗಾಗಲೇ ಮಂಗಳ, ಸತ್ಯಗೆ ನಿತ್ಯಗೆ. ಅಪ್ಪಾಜಿಯವರನ್ನ ಕೈ ಹಿಡಿದು ಈ ಕಾರ್ಯಕ್ರಮಕ್ಕೆ ತಗೊಂಡು ಬಂದು ನಮ್ಮ ಶಕ್ತಿಯನ್ನು ತುಂಬ್ಯಾರ ತಂದ್ರೆ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂತಹ ಜಗದ್ಗುರುಗಳು ಈ ಸುತ್ತಮುತ್ತ ಈ ಭಾಗದಾಗ ಎಲ್ಲೋ ಸಿಗೋದಿಲ್ಲ. ಅಂಥವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸದ್ಭಕ್ತರಿಗೆ ಆಶೀರ್ವಾದ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಪುಣ್ಯ ನಮ್ಮ ಸದ್ಭಾವನೆ ಎಂಥದ್ದು ಅನ್ನುವಂಥದ್ದು ತೋರಿಸಿ ಬರ್ತೈತಿ. ಈಗ ನಮ್ಮ ಭಕ್ತರಾದಂತಹ ಅಶೋಕ್ ಜಿಡ್ಡಿಮನಿಯವರು ಮಾಲಿಂಗೇಶ್ವರ ಅಪ್ಪಾಜಿಗಳನ್ನ ಸನ್ಮಾನಿಸಬೇಕು ಅಂತಂದು ಹೇಳಿ ಅವರನ್ನು ವಿನಂತಿಸಿಕೊಳ್ಳ. ಆಯ್ತ್ರಿಪ್ಪ ಅಪ್ಪ ನಿಮ್ಮ ಇಚ್ಛೆ ಅದಕ್ಕೆ ನಮ್ಮ ಶಂಕರ ಅಮ್ಮದೇವರು ಆದಿಮನಿಯವರು ಮಗೆ ಮಂಗಳಂ ನಿತ್ಯವೂ ಗುರು ಮಹಾಲಿಂಗಗೆ ಮಂಗಳ, ನಿತ್ಯವೂ ಗುರು ಮಹಾಲಿಂಗಗೆ ಮಂಗಳ, ಸತ್ಯ ಚಿತ್ರೂಪಿಗೆ ಮಂಗಳ, ಸರ್ವರಿಗಾಗಲೇ ಮಂಗಳ ನಿತ್ಯ, ಸರ್ವರಿಗಾಗಲೇ ಮಂಗಳ, ಸರ್ವರಿಗಾಗಲೇ ಮಂಗಳ ನಿತ್ಯ, ಸರ್ವರಿಗಾಗಲೇ ಮಂಗಳ. जय बसवेश भक्तजन भाग्यसोदय वीर शैव निर्णय परमावतार चंडाक्षण प्रभा मय जगदादे जगपरातन पुण्य ಆರತಿ ಬೆಳಗೋಣ ಸ್ವಾಮಿಗೆ ಆರತಿ ಬೆಳಗೋಣ. ಎಲ್ಲರೂ ಲಕ್ಷ ಕೊಡ್ರಿ. ಚಂದ್ರಶೇಖರ ಪದ್ಮಾವತಿಯ ಉದರಗೆ ಬೆಳೆದವಾಗ, ಚಂದ್ರಶೇಖರ ಪದ್ಮಾವತಿಯ ಉದರಗೆ ಬೆಳೆದವಾಗ, ಬಾಲಕನಾಗಿ ಬ್ರಹ್ಮಜ್ಞಾನದ ದಾರಿಯ ತಿಳಿದವಾಗ, ಗುರುವರ ದಾರಿಯ ತಿಳಿದವಾಗ, ಶ್ರೀ ಮಲ್ಲಿಕಾರ್ಜುನ ಗುರುದೇವನಿಗೆ ಆರತಿ ಬೆಳಗೋಣ, ಸ್ವಾಮಿಗೆ ಆರತಿ ಬೆಳಗೋಣ. ಕಾಯಕ ಮಾಡುತ್ತ ಶಿವನಾಮ ಸ್ಮರಿಸುತ್ತ ಕಾಲದ ಕಳೆದವಗೆ,
ಅದು ಎಷ್ಟೋ ಜನ ಪ್ರಸಾದ ವ್ಯಸನ ಮಾಡ್ತಿದ್ದಾರೆ. ತಮ್ಮ ಅರಿವಿ ತಾವ ಹೋಗ್ಕೊತಿದ್ರು, ತಮ್ಮ ಅರಿವಿ ತಾವ ಹೊಡೆದ್ರು. ಇಲ್ಲಿ ಬೂದಿ ವೈಕ್ಯಂದ್ರ ಅಂತದಾರ, ಆ ವೈಕ್ಯಂದ್ರ ಇದ್ದಾಗ ಏನೋ ಒಂದು ಶಬ್ದ ಬಂತು ನಾನು, ಆ ವಿಷಯ ನಾನು ಹೇಳೋದಿಲ್ಲ. ಅವರ ವೈಯಕ್ತಿಕ ವಿಚಾರ ನೋಡಿದ್ರೆ ಯಾರಿಗೂ ಬೇಡು ತಗೋ ಮಾಡು ಅಂತಂದಿಲ್ಲ. ಅವರು ಅಮ್ಮ ಎಷ್ಟೋ ಬುಕ್ ಬರೆದ್ರು. ಅದನ್ನ ಮನೆ ಮೋದಿಯವರು ಅನುವಾದ ಮಾಡಿಕೆಯಿಂದ ಮೈಸೂರು ಸತ್ತೂರು ಸ್ವಾಮಿಗಳು ಮತ್ತು ಸಿದ್ದೇಶ್ವರ ಮಾಡೋದು ಇಬ್ಬರು ಗೆಳೆಯರವರು. ಈ ಕನ್ಯೆಯನ್ನು ಮಾಡಿದವ ಅಲ್ಲ, ಕನ್ಯೆಯನ್ನು ಮಾಡಿದವ ನೀವು ಅಂತ ಇರ್ಬೋದು. ಆದರೆ ವೈಯಕ್ತಿಕವಾಗಿ ಅವ್ರ ಆಯುಷ ಏನಂತ ಬಂದ್ರೆ ಮೊನ್ನೆ ಒಂದು ಗುರುಕೊಂಡು ಹೋದಾಗ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ನಾನು ಇಲ್ಲ, ನೀನೂ ಇಲ್ಲ, ಎಲ್ಲೆಲ್ಲೂ ಯಾರೂ ಇಲ್ಲ, ಎಲ್ಲವೂ ಇಲ್ಲ, ಎಲ್ಲಿ ಉಳಿದವನು ಗುಹೇಶ್ವರ ಗುರು ಸಿದ್ದೇಶ್ವರ ಅಂತ ಹೇಳುವಂಥವನು. ನಾನು ನೀನು ಎಲ್ಲ ಸುಳ್ಳ, ಹೋಗುದು ಒಂದೇನೂ ಇಲ್ಲ, ಅದು ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂಥೇಳಿ ಸಿದ್ದೇಶ್ವರ ಸ್ವಾಮಿಗಳು ನೆನೆದ್ರೆ ನಾ ಯಾವ ಸ್ವಾಮಿಗಳು ಅಲ್ಲ. ನಿಮ್ಮೆಲ್ಲರ ಪರವಾಗಿ ಭಾಳ ಆತ್ಮೀಯ ಹೃದಯದಿಂದ ಬನ್ನಟ್ಟಿ ವರ್ಷದಾಗೆಲ್ಲ ಇಲ್ಲೇ ಶಂಕರ ಗದರಿ ಅವರು ಅದಾರ, ಕಾಡಪ್ಪ ಅವರು ಅದಾರ, ಇನ್ನೂ ಅನೇಕ ಥರ ಎಲ್ಲ ಅದಾರ. ಹಿಂದೆ ಮಾಡಿದಂಥ ಕಾಯಕದಲ್ಲಿ ನೋಡುವಂತಹ ಒಂದು ಬನ್ನಟ್ಟಿ ಅಂತ ಅಲ್ಲ, ರಬಕವಿ ಬನ್ನಟ್ಟಿ ತೇರ್ದಾಳ ಎಲ್ಲ ಕಡೆ ಬೆಳೆದಾಟ ಅದು. ನಮ್ಮಲ್ಲಿ ಮುಸಲ್ಮಾನರು ಪೂಜೆ ಮಾಡ್ಕೊತಾರೆ. ನೀವು ಪ್ರತ್ಯಕ್ಷ ಬಂದು ನೋಡಿರಿ, ನನಗೆ ಕೇರಳಾದ್ರು ಏನೂ ಮಾಡಿಲ್ಲ ಅವರು. ಬುದ್ಧಿ ಹಾಕೋದು, ಮೊಹರ ಮಾಡೋದು, ರೋಜಾ ಮಾಡೋದು. ಇವತ್ತಿಗೂ ಮಹಾಲಿಂಗೇಶ್ವರ ಮಠ ಭಾವೈಕ್ಯತೆ ಅನ್ನೋದು ಒಂದು ಇತಿಹಾಸ ಇದೆ. ಇದು ನಿಮ್ಮ ನೀಲಕಂಠೇಶ್ವರ ಮಠ ಅಂದ್ರೆ ನಾನು ದೇವರ ಹತ್ರ ನೀಲಕಂಠೇಶ್ವರ ಮಠ ಅಂತ ಕಲ್ಪನೆ ಮಾಡಿದ್ದೀನಿ. ನೀವು ಒಂದು ದಿಟ್ಟಿ ಮನೆ ಏನು ಹೇಳಿದ ಬನ್ನಟ್ಟಾಗ ಹೊಲ್ಕೊಂಡವ್ರು ಯಾರು ಹೊಲ್ಕೊಂಡ್ರೆ ಅವರು ಒಂದು ಸಂಬಂಧ ಕೊಟ್ಟರು. ಅವರು ಒಂದ ಮನೆಯಾಗ 60 ಫ್ಯಾಮಿಲಿ ಅದಾರ. ಒಂದು ತಗಡ ಹಾಕ್ಕೊಂಡು ಒಂದ ಮನೆ ಹೆಂಗೆ ಹಂಗದಲ್ಲಿ ಅಂತ ಹೇಳ್ಕೊಂಡು ಪಾಪೂಜೆ ಮಾಡಿ ಎಲ್ಲ ವ್ಯವಹಾರ ಮಾಡಿದರು. ಹಿಂಗೆ ಕೊರವಿನ ಶೆಟ್ಟಿ ಬೇರೆ ಅಲ್ಲ, ಮಹಾಲಿಂಗೇಶ್ವರ ಮಠ ಅಲ್ಲ, ಎಲ್ಲ ಮಠಗಳೆಲ್ಲ ಒಂದೇ. ನಾವು ನೀವು ಒಂದೇ. ಒಳ್ಳೆಯದಲ್ಲ ನಿಮಗೆಲ್ಲಿ, ಕೆಟ್ಟದ್ದಲ್ಲ ನನಗೆ ಬರಲಿ, ಅವ್ರು ನಮ್ಮ ಮಹಾಲಿಂಗೇಶ್ವರಿಗೆ ಬಿಡಲಿ. ಶಂಕರ ಸ್ವಾಮಿಗಳಂಥ ಸ್ವಾಮಿಗಳು ಜನ್ಮದಾಗ ಯಾರೂ ಹುಟ್ಟೋದಿಲ್ಲ, ಅವ್ರದ್ದು ಒಂದೇ. ಸಿದ್ದೇಶ್ವರ ಸ್ವಾಮಿಗಳನ್ನ ಒಂದೇ. ಹಂಗೆ ಮಹಾಲಿಂಗೇಶ್ವರ 5 ಅಡಿ ಜಡೆಯನ್ನು ಕೊಟ್ಟಂತಹ ಶನಿಗಿರೀಶ್ವರ ಗುಡಿಯಲ್ಲಿ 7 ಮಕ್ಕಳ ತಾಯಿ ಹೊಂಡದ ಆ ಮಂಡದಲ್ಲಿ ತಾಯಿ ಎದ್ದು ಬಂದು ಏನಾರು ಒಂದು ಗುರುತ ಕೊಡುತ್ತಂದಾಗ ಒಂದು ವೈಯಕ್ತಿಕ ವಿಚಾರ ಹೇಳ್ತೇನೆ. ಏನು ಕೊಟ್ಟರು ಉಳಿತೈತೆ ಅಂತ ಹೇಳ್ತಾಳೆ. ನಾನು 5 ಅಡಿ ಕೊಡ್ಲಕ್ಕೆ ಕೊಟ್ಟರು. ಇವು ಎಲ್ಲಿವರೆಗೆ ಇರ್ಕೊಂಡು ಅಲ್ಲಿವರೆಗೆ ಇರ್ಕೊಂಡು ಎಲ್ಲಿ ಬೆಳೆದು ಕಟ್ಟಾಕನ್ನೇ ಹಾವಾಗಿ ಹೇಳ್ತಾನೆ. ಹಾವೂ ಅದೇ ಮತ್ತು ಹೊಂಡನೂ ಅದೇ, ಮೂರ್ತಿನೂ ಅದೇ. ಇವತ್ತು ವರೆಗೂ ನಾವು ಎಲ್ಲಿ ಕೊಟ್ಟಂಥ ಜಡ ಅಧಿಕ ಮಾಸ, ಶ್ರಾವಣ ಮಾಸ, ಈಗ ಮಾಘ ಮಾಸ. ನಿಮ್ಮೆಲ್ಲ ಕಾರ್ಯಕ್ರಮ ನೋಡೋಕೆ ನಾನು ನಿಮ್ಮನ್ನು ನೋಡೋಕೆ ಬಂದೆ. ಹೊರತು ಶಂಕರ ಸ್ವಾಮಿಗಳು ನೋಡಿ ನಿಮಗೆ ಆಶೀರ್ವಾದ ಸದಾ ಕಾರಣ ನೋಡುತ್ತಾ ಈಗೆಲ್ಲ ಸದ್ಭಕ್ತರ ಪರವಾಗಿ, ಹೆಣ್ಮಕ್ಕಳ ಪರವಾಗಿ ಮಕ್ಕಳನ್ನ ಭಾಳ ಜೋಪಾನ ಮಾಡಿರಿ. ಮಕ್ಕಳು ಮೊದಲು ತಂದೆ ತಾಯಿಗಳ ಪೂಜೆ ಮಾಡ್ತಿದ್ರು, ಈಗ ತಂದೆ ತಾಯಿಗಳ ಮಕ್ಕಳು ಪೂಜೆ ಮಾಡ್ಕೊಳ್ತಾರೆ ಬಂದೈತೆ. ನಾನು ಶಿಕ್ಷಣ ಪೂಜೆ ಮಾಡೋದು ಬಂದೈತೆ. ಪೂನೆ ಹುಡುಗ ತಂದ ಬಿಡ್ಬೋದು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಾವು ಎರಡು ಮಾತುಗಳನ್ನು ಹೇಳಿದ್ದಕ್ಕಾಗಿ ಬನ್ನಟ್ಟಿ ಸದ್ಭಕ್ತರು ಅಷ್ಟ ಅಲ್ಲ, ಸುತ್ತಮುತ್ತ ನಾಡಿನ ಸದ್ಭಕ್ತರು ಪ್ರತಿ ವರ್ಷ ಮಹಾಲಿಂಗೇಶ್ವರರು ಕೃಷ್ಣಾ ನದಿ ದಾಟ ಬರ್ತಾರೆ. ಕೃಷ್ಣಾ ನದಿ ಎದಕ್ಕೆ ಬರ್ತಾರೆ ಅಂದರೆ ಅವ್ರು ದಾಟಿ ಬಂದಾರಲ್ಲ, ಅದಕ್ಕೆ ಬಂದು ರಬಕೈಗೆ ಬಂದು ರಬಕೈ ಅದಕ್ಕೆ ತೇರ್ನಾಗ ಕುಂತು ಕೆಂಬಡಕ್ಕೆ ಬರ್ತಾರೆ. ಮಳೆಯಲ್ಲಿ, ಗಾಳಿಯಲ್ಲಿ, ಚಳಿಯಲ್ಲಿ ಈಗ ಚಳಿನೂ ಇಲ್ಲ, ಮಳೆಯೂ ಇಲ್ಲ. ನಿಮ್ಮ ನೀರಿನ ಪರಿಸ್ಥಿತಿ ಏನೈತೆ ದೇವರಿಗೆ ಗೊತ್ತು. ನಮ್ಮ ಮಹಾಲಿಂಗೇಶ್ವರ ಲೀಲಾದಲ್ಲಿ ಅಪನಾರ ಬಾಯಿ ಬಂದು ನೋಡ್ರಿ, ತುಂಬಿರುತ್ತೆ. ಒಂದು ಕಲ್ಲು ಬಂಡೆ ಇಟ್ಟಿತ್ತು, ಯಾರಿಗೂ ಆಗಿದ್ದಲ್ಲ, ಇಂಜಿನಿಯರ್ಗೆ ಆಗಿದ್ದಲ್ಲ. ಮಹಾಲಿಂಗೇಶ್ವರ ಬಂದು ಎಪ್ಪಟ್ಲೆ ಆಗಿರ್ಬೋದು. ಇವತ್ತು ಅವ್ರ ಪವಾಡ ನೋಡಿದ್ರೆ ಜಗತ್ತಿನಾಗಿಲ್ಲದ ಮಹಾಲಿಂಗೇಶ್ವರ ಹೇಳಬೇಕು. ಎಲ್ಲ ಸ್ವಾಮಿಗಳು ಮಠಗಳಲ್ಲಿ ದಾಸೋಹ ಮಾಡ್ತಾರೆ. ಸಿದ್ಧಗಂಗೆ ಮಠದ ಸ್ವಾಮಿಗಳು ದಿವಸಕ್ಕೆ 10,000 ವಿದ್ಯಾರ್ಥಿಗಳು ಪ್ರಸಾದ, ಸಿದ್ದೇಶ್ವರ ಸ್ವಾಮಿಗಳು ನಿರಂತರ ಪ್ರಸಾದ ಅಂತ ದಾಸೋಹ ಸ್ವಾಮಿಗಳು ಕಣ್ಣು ಮುಂದೆ ಅವರೇನು ಹೋಗಿಲ್ಲ, ಹೊರದಲ್ಲಿ ಅದಾರ. ಮಾನ್ಯ ನಾವು ಸಮಾಧಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬಿಡಿದಾಗ ಭಾಳ ಯೋಚನೆ ಮಾಡಿದರು. ಅದನ್ನು ಹೋಗಬೇಡಂತ ಮೊದಲು ಜ್ಞಾನ ಕೊಡ್ಕೊಂಡಲ್ಲಿ 2 ಸಲ ಹೇಳಿದ್ದೆ.
ಎರಡು ಸಲ ಪಂಚಾಯತ್ ಆಗೈತಿ ನಾ ಮಠ ಬಿಟ್ಟು ಇಲ್ಲೇ ಬರ್ತಾನೆ ಅಂತ ತಗೊಂಡೆ. ಮುಂದೆ ಏನು ಮಾಡ್ತೀನಿ ಅಂದ್ರೆ ನಿಮ್ಮನ್ನು ಕೇಳಿದ್ರೆ ಏನೂ ಮಾಡೋದಿಲ್ಲ ನಾವು. ಅದಕ್ಕೆ ನಾನು ವಯಸ್ಸು ಕೇಳಾಕತ್ತೀನಿ. ವಯಸ್ಸು ಹೇಳಕ್ಕೆ ಬಂದಿಲ್ಲ, ನೋಡಕ್ಕೆ ಬಂದು ಹೇಳ್ತೀನಿ. ಆ ಕಣ್ಣೇನು ಮಾಡಿದ ಜೋರು ಮಾಡಿದ. ನಾನು 1932 ಇಸ್ವಿ ಮಂಗಳವಾರ ಹುಟ್ಟಿದ್ದು, 93 ವಯಸ್ಸು. ನಿಮ್ಮಲ್ಲಿ ಬರಬೇಕಾದ್ರೆ 93 ವಯಸ್ಸು ಅದಾವ ಅಂತ ತಿಳ್ಕೊಂಡು ಬಂದಿಲ್ಲ, ಹೇಳಕ್ಕೂ ಬಂದಿಲ್ಲ. ಅವ್ರು ಕೇಳಿದ್ರಂತ ಹೇಳಿ ಅವ್ರಿಗೆ 82 ವಯಸ್ಸು. ಅವರು ಬಿದ್ದರಿಗೆ ಅವರು 14ನೇ ಇಸ್ವಿ ಇದ್ದಾಗ ಅವ್ರು ಗದಗಿನ ಶಿವಾನಂದ ಸ್ವಾಮಿ ಕಡೆ ಬಂದಿದ್ದರು. ಅಲ್ಲಿಂದ 5 ಭಾಷೆ ಬರ್ತಿದ್ರು, ಒಂದು 3 ಪತ್ರ ಬರ್ತಿದ್ರು. ಅವರು ಏನಂತ ಬರ್ತಿದ್ರು ಅಂದ್ರೆ ಶಿವರಾತ್ರಿ ಸ್ವಾಮಿಗಳು ಅವ್ರು ಕೂಡ ಜಯಂತಿ ಅಮೇರಿಕಾ ಎಲ್ಲಾರು ಹೋದ್ರೆ ಅವ್ರು ಬಿಟ್ಟು ಇದ್ದೀವಿ ಅಲ್ಲಿ 2 ದಿವಸದ. ಮಾನ್ಯ ಮೋದಿ 3 ಸಲ ಬಂದ ಮೈಸೂರಿಗೆ. ಎದಕ್ಕೆ ಬಂದು ಅನ್ನೋದಲ್ಲ, ಅವನು ಅವ್ಯಾತವಾಗಿ ಬಂದಿಲ್ಲ. ಕಾರ್ಯಕ್ರಮ ಇತ್ತು, ಆ ಪುಸ್ತಕ ಬಿಡುಗಡೆ ಆಗಬೇಕಾಯ್ತು. ಕರೋನಾ ಬಂದಿತ್ತು, ಅದೇ ಅವು ಇದಕ್ಕೆ ಹೋಗ್ಬೇಕಾಯ್ತು ದಿಲ್ಲಿಗೆ. ಆ ದಿಲ್ಲಿನ ಮೈಸೂರು ಆಯ್ತು. ಅವ್ರ ಬಂದು ಸಿದ್ದೇಶ್ವರ ಸ್ವಾಮಿ ಭಾಷಣ ಮಾಡಿದರು. ನಿಜವಾದ ಕಿಸೆ ಇದ್ದವರೆಲ್ಲ ರೊಕ್ಕ ತುಂಬ್ತಾರೋ, ಇವರು ಕಿಸೆ ಇದ್ದವರು ರೊಕ್ಕ ತುಂಬಿರಲ್ಲ ಅಂತ ಮೋದಿ ಇಂಥ ಮುಂದೆ ಯಾರೂ ಸಿಗೋದಿಲ್ಲ. ಆ ಮೋದಿನೇ ಇರ್ತಾನಂತ ಅವ್ರ ಭಾಷಣ ಮಾಡಿದ್ರು. ಹೇಳಿ ನೀವೇನಾರು ನೀವು ಪಕ್ಷಪಾತ ಮಾಡಿ ಎಲ್ಲ ಫ್ರೀ 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 ಅಂತ ನಮ್ಮನ್ನು 8 ಕೆಲಸದಿಂದ ನಮ್ಮ ಜಟ ತೊಳೆಗೊಂಡು ಮತ್ತೊಮ್ಮೆ ಅಡುಗೆ ಮಾಡೋ ಪಕ್ಷ ನಮ್ಮದು ಎಲ್ಲ ಫ್ರೀನೂ ಆಯ್ತು, ನಮ್ಮದು ಫ್ರೀನೂ ಆಗ್ತಲ್ಲ. ನಿಮ್ಮನ್ನೆಲ್ಲರೂ ಆರೋಗ್ಯ
ಗುರುವರಗಾರತಿ ಬೆಳಗುವೆನು ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಳಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಅಲಂ ಪ್ರಭು ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಕಾಡಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ರಾಮನ್ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಶಂಕರ ಸಂಭವ ಪಲ್ಲಕ್ಕಿ ಉತ್ಸವ ಚಾಲು ಆದರೂ ಸಾಹೇಬರು ಮಾಲಿ ಹಾಕಿದ್ರ ಮಲ್ಲಿಕಾರ್ಜುನ ನಮ್ಮ ಮಠದ ಶಂಕರ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಸಕಲ ಸದ್ಭಕ್ತರಿಂದ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದೇ. ಯಾವುದೇ ಜಾತಿ ಮತ ಪಂಥ ಇಲ್ಲ ನಮಗೆ ತೋರಿಕೊಟ್ಟು ಬಹಳ ಎಲ್ಲ ಮುಸ್ಲಿಂ ಬಾಂಧವರಿಗೆ ಜೈ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ ಜೈ. ಮಕ್ಕಳು ಗಂಡ ಮಕ್ಕಳಿಗೂ ಮಕ್ಕಳಿಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಜೀವನ ಮಾತ್ರ ಮುಗಿದು ನಿಮಗೆ ಜೈ ಮಹಾಲಿಂಗೇಶ್ವರ. ಅಪ್ಪಾಜಿಗಳು ಮಾಲಿಂಗೇಶ್ವರ ಅಪ್ಪಾಜಿಗಳು ನಮ್ಮ ಬುದ್ಧಿ ಗುರುಗಳಿಗೆ ಸನ್ಮಾನ ಮಾಡಿರುವುದು ಬಹಳ ನಮಗೆ ಸಂತೋಷ ಆಗಿರೋ ಸದ್ಭಕ್ತರಿಗೆ. ಯಾಕಂತಂದ್ರೆ ನಮ್ಮ ಕಾರ್ಯಕ್ರಮ ಇವತ್ತು 3 ವರ್ಷದವರೆಗೂ ಈ ಕಾರ್ಯಕ್ರಮದ ಹಿಡಿದ ಯಾವತ್ತೂ ನಮ್ಮ ಶ್ರೀಮದ್ ಜಗದ್ಗುರು ಶಂಕರ ಶಿವಾಚಾರ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯಪ್ಪಂಗಳ ಮಹಾಮೂರ್ತಿಯನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಧ್ಯಾನಿಸುತ್ತಾ 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 ಯಾವ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ನಮ್ಮ ಯಾವ ಬುದ್ಧ ಅಪ್ಪಾಜಿಯವರ ಶ್ರೀಚರಣಕ್ಕೂ ಕೂಡ ವಂದಿಸಿ, ಅದೇ ರೀತಿಯಾಗಿ ನಮ್ಮ ಶಿವಾಪುರದಿಂದ ಆಗಮಿಸಿರ್ತಕ್ಕಂಥ ಗುರುಗಳ ಶ್ರೀಚರಣಕ್ಕೂ ವಂದಿಸಿ, ಅದೇ ರೀತಿಯಾಗಿ ನನ್ನ ಗುರುವಿನ ತಾಯಿಯಾಗಿರ್ತಕ್ಕಂಥ ಪದ್ಮಾವತಿ ಅಮ್ಮನವರ ಶ್ರೀಚರಣಕ್ಕೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಇಲ್ಲಿ ನೆರವೇರತಕ್ಕಂಥ ಇಲ್ಲಿಯವರೆಗೆ ಬಿಸಿಲು ಅನ್ನದ ನೀರು ಅನ್ನದ ಗಂಟ್ಲ ಹಾರಿದರು ತೊಟ್ಲ ತಲೆ ಮೇಲೆ ಹೊತ್ತುಕೊಂಡು ನಿಂದಿರ್ಲಾರ್ದ ಇವತ್ತು ಎಂಥ ಶೇಪ ಅಂತಂದ್ರೆ ಅದನ್ನ ವರ್ಣನೆ ಮಾಡಕ್ ಬರಂಗಿಲ್ಲ. ಅಷ್ಟೊಂದು ಹೃದಯದೊಳಗೆ ತುಂಬಿಕೊಂಡು ಸೇವಾ ಮಾಡಿದ್ರಿ. ಅದೇ ರೀತಿಯಾಗಿ ನಮ್ಮ ಯಾವ ಹೋಗಾರ ಹಿರಿಯರಾಗಿರ್ತಕ್ಕಂಥ ಅವರ ಶ್ರೀಚರಣಕ್ಕೂ ಕೂಡ ವಂದಿಸಿ, ಇನ್ನು ವಿಷಯಕ್ಕೆ ಬರೋಣ. ಬಸವಣ್ಣ ಒಂದು ಮಾತನ್ನು ಹೇಳಾನು, ದಯೆಯಿಲ್ಲದ ಧರ್ಮವಾಗುವುದಯ್ಯ, ದಯೆಯಿಲ್ಲದ ಧರ್ಮವಾಗುವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಅಂತ ಹೇಳ್ತಾನೆ ಬಸವಣ್ಣ. ಇವತ್ತ ಮಲ್ಲಿಕಾರ್ಜುನ ಅಪ್ಪಾಜಿ ಅವರು ಶಂಕರ ಶಿವಾಚಾರ್ಯಪ್ಪ ಅವರು ನಾಯಿ ಭಾಳ ಹೇಳ್ಬೇಕಾಗಿಲ್ಲ, ಮಾಲಿಂಗೇಶ್ವರ ಮಠದ ಅಪ್ಪ ಅವರು ಮಾತಾಡಿದ್ದಾರೆ. ಇವತ್ತು ಎಷ್ಟು ಚಂದ ಮಾತಾಡ್ರಂದ್ರೆ ಅದನ್ನೇನು ಹೇಳ್ತಿರ್ಬೇಕು, ವರ್ಣನೆ ನಮಗೆ ಮಾಡಕ್ ಬರಂಗಿಲ್ಲ, ಹಂಗ ವರ್ಣನೆ ಮಾಡ್ಯಾರ ಅವ್ರು. ಶಂಕರ ಶಿವಾಚಾರ್ಯ ಆದ್ಮೇಲೆ ನನ್ನ ಮಗ ಉಳಿಯಾಗಿ ಎಲ್ಲಿಲ್ಲ ಗಂಗೂರು ತಗೊಂಡು ಹೋಗಿ ಬಂದಿದ್ದು, ಅಪ್ಪೋಳು ಕೋಟಿ ಸಿಗೇಸಿತ್ತು. ಅವ್ರು ನಾನು ಸ್ವಭಾವ ಅಪ್ಪೋಳು ನಮಸ್ಕಾರ ಮಾಡಬೇಕು, ಹೋಗ್ಬೇಕು, ದರ್ಶನ ತಗೋಬೇಕು. ಇವತ್ತು ನನ್ನ ಮಗ ನಾವು ಓದಾನ ಮಾತ್ರ ನನ್ನ ಮಗ ಇವತ್ತು ಓದಾನ ಮತ್ತ ಅಪ್ಪೋ ಪುಣ್ಯ ಮತ್ತೆ ನಾ ಸುಳ್ಳು ಹೆಂಗ ಮತ್ತೆ ಸುಳ್ಳು ಹೇಳಿ ಮತ್ತೆ ನಮ್ಮ ಚಿಮ್ಮದಾಗ ಹೊಡಿಬೇಕಾಗಿ ಕೇಳ್ಕೊಂಡು ಮತ್ತೆ ನನ್ನ ಜೀವನ ಇರಬೇಕು.
ಬಾಪು ಶಿವ ನನ್ನ ಜೀವನ ಮಾಡೋಣ. ಧನ್ಯವಾದಗಳು. ಆರತಿ ಮಲ್ಲಿಕಾರ್ಜುನ ಗುರುದೇವನಿಗೆ ಆರತಿ ಎಲ್ಲರೂ ಕಲ್ಲಕ್ಕೋರಿ ಚಂದ್ರಶೇಖರ ಪದ್ಮಾವತಿಯ ಉದರದಿ ಬೆಳೆದವಗ ಚಂದ್ರಶೇಖರ ಪದ್ಮಾವತಿಯ ಉದರದಿ ಬೆಳೆದವಗ ಬಾಲಕನಾಗಿ ಬ್ರಹ್ಮ ಜ್ಞಾನವ ದಾರಿಯ ತಿಳಿದವಗ ಗುರುವರ ದಾರಿಯ ತಿಳಿದವಗ ಶ್ರೀ ಮಲ್ಲಿಕಾರ್ಜುನ ಗುರುದೇವನಿಗೆ ಆರತಿ ಬೆಳಗೋನು ಸ್ವಾಮಿಗೆ ಆರತಿ ಬೆಳಗೋನು ಕಾಯಕ